जयत्यजो खण्डगुणोरुमण्डलस्सलोहितो ज्ञानमरीचिमाले स्वभक्तहार्दो शतमो निहन्ता व्यासावतारो हरिरात्मभास्करः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमुखोऽपि वाग्मी जडमतिरपि जन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽवस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वैव हि चित्रैः पदैश्च गम्भीरैर्वाक्यैर्मानैरखण्डितैः गुरुभावं युञ्जयन्ति भातश्री जगतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम श्रीगुरुभ्यो नमः हरि ओं हरि ओं हरि ओं ಹರಿವಾಯು ಗುರುಗಳ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಭಗವಂತನ ಸರ್ವದೋಷ ದೂರತ್ವ ಅನಂತ ಗುಣ ಪರಿಪೂರ್ಣತ್ವವೇ ಮೊದಲಾದ ಅನಂತ ಗುಣಗಳನ್ನು ತಿಳಿಸಿರುವಂತಹ ಅದ್ಭುತವಾದಂತಹ ಸರ್ವಮೂಲ ಗ್ರಂಥಗಳ ಪ್ರತಿಬಿಂಬದಂತೆ ಇರುವಂತಹ ಮಹಾನುಭಾವರಾದಂತಹ ಜಗನ್ನಾಥದಾಸರಿಂದ ರಚಿತವಾದಂತಹ ಮಹೋನ್ನತವಾದಂತಹ ಕೃತಿ ಇಡೀ ದಾಸ ಸಾಹಿತ್ಯ ಪ್ರಪಂಚದಲ್ಲೇ ಮೇರು ಕೃತಿ ಅಂತ ಕರೆಸಿಕೊಳ್ಳುವ ಶ್ರೀ ಹರಿಕಥಾಮೃತ ಸಾರದ ಉಪನ್ಯಾಸದ ಮಾಲಿಕೆಯನ್ನು ಕಳೆದ ಪ್ರವಚನದ ಮಾಲಿಕೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಅದರ ಮುಂದುವರೆದ ಭಾಗವನ್ನು ಗುರುಗಳ ಅನುಗ್ರಹದಿಂದ ಯಥಾಮತಿಯಾಗಿ ಅನುವಾದವನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೇನೆ. ಅದ್ಭುತವಾದಂತಹ ಕೃತಿ, ಇದರ ವೈಶಿಷ್ಟ್ಯತೆ, ಇದರ ಹಿನ್ನೆಲೆ ಇದೆಲ್ಲವನ್ನು ಕಳೆದ ಉಪನ್ಯಾಸದ ಮಾಲಿಕೆಯಲ್ಲಿ ಶ್ರವಣ ಮಾಡಿದ್ದೀವಿ. ಭಗವಂತನ ಮಹಾಲಕ್ಷ್ಮೀ ದೇವಿಯರ ಹಾಗೂ ವಾಯುದೇವರ ಮಹಿಮೆ ಅದು ನಮ್ಮನ್ನು ಪಾವನಗೊಳಿಸುತ್ತೆ, ಮೋಕ್ಷಕ್ಕೆ ಕರೆದೊಯ್ಯುತ್ತೆ ಅನ್ನುವ ಚಿಂತನೆಯನ್ನು ಕೂಡ ನಾವು ಮಾಡಿದ್ವಿ. ಅದನ್ನೇ ದಾಸರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಭಗವಂತನ ಕಾರುಣ್ಯದಿಂದ, ಗುರುಗಳ ಕಾರುಣ್ಯದಿಂದ ಈ ಹರಿಕಥಾಮೃತ ಸಾರ ಅನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾ ಅದನ್ನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಇದನ್ನು, ಅರ್ಥಾತ್ ಎಲ್ಲರೂ ಅಂದರೆ ಪರಮ ಭಗವದ್ಭಕ್ತರು, ಇದನ್ನು ಶ್ರವಣ ಮಾಡಲಿಕ್ಕೆ ಅಂತ ಕುತ್ಕೊಳ್ಳೋರಿಗೆ ಮೊದಲನೇ ಕ್ವಾಲಿಫಿಕೇಶನ್ ಏನು ಗೊತ್ತಾ? ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತಹ ಭಕ್ತರು ಅಂತ. ಭಗವಂತನಲ್ಲಿ ಭಕ್ತಿ, ಕಡೇ ಪಕ್ಷ ಭಕ್ತಿ ಕೇಳ್ತಾ ಕೇಳ್ತಾ ಬಂದರೂ ಪರವಾಗಿಲ್ಲ, ಭಗವಂತನ ಅಸ್ತಿತ್ವವನ್ನಾದರೂ ಕೂಡ ಒಪ್ಪಿ ಭಗವಂತನ ಪ್ರೀತಿಗಾಗಿ, ಭಗವಂತನ ಅನುಗ್ರಹಕ್ಕಾಗಿ ನಾನು ಶ್ರವಣ ಮಾಡ್ತಿದ್ದೀನಿ ಅಂತ ಕುಳಿತು ಆದರದಿ ಅತ್ಯಂತ ಉತ್ಸಾಹದಿಂದ, ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಇದನ್ನು ಕೇಳಬೇಕು ಅನ್ನೋ ವಿಚಾರವನ್ನು ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ಶ್ರವಣ ಮಾಡಿದ್ವಿ. ಹಿಂದಿನ ಉಪನ್ಯಾಸದಲ್ಲಿ ನಿಂತಹ ಕಡೆಯ ಪದ್ಯ ಯಾವುದು ಅಂದರೆ ಭಾರತೀ ದೇವಿಯ ಸ್ತೋತ್ರ. ಕೃತಿರಮಣ ಪ್ರದ್ಯುಮ್ನಂದನೆ ಚತುರವಿಂಶ ತತ್ವಪತಿ ದೇವತೆಗಳಿಗೆ ಗುರುವಿನ ಸುತಿಹ ಮಾರುತನ ನಿಜ ಪತ್ನಿ, ಭಾರತೀ ದೇವಿಯ ಚಿಂತನೆ ಮಾಡುವಂತಹ ಪದ್ಯ. ಆ ಪದ್ಯವನ್ನು ಹೇಳಿ ಅಲ್ಲಿಗೆ ಮಂಗಳವನ್ನು ಮಾಡಿದ್ವಿ. ಅದಾದ ಮೇಲೆ ನೋಡ್ರಿ, ಪ್ರಾರಂಭದಲ್ಲಿ ಭಗವಂತನ ಸ್ತೋತ್ರ, ಅದಾದ ಮೇಲೆ ಲಕ್ಷ್ಮೀದೇವಿಯ ಸ್ತೋತ್ರ, ಅದಾದ ಮೇಲೆ ಚತುರ್ಮುಖ ಬ್ರಹ್ಮದೇವರ ಸ್ತೋತ್ರ, ಅದಾದ ಮೇಲೆ
ಮುಖ್ಯ ಪ್ರಾಣದೇವರ ಸ್ತೋತ್ರ, ಮತ್ತದಾದ ಮೇಲೆ ಸರಸ್ವತೀ ದೇವಿಯರು, ಅದಾದ ಮೇಲೆ ಭಾರತೀ ದೇವಿಯ ಸ್ತೋತ್ರ. ಭಾರತೀ ದೇವಿಯ ಸ್ತೋತ್ರವಾದ ಮೇಲೆ ಮುಂದಿನ ಸ್ತೋತ್ರ ವೇದವ್ಯಾಸ ದೇವರದು ಮಾಡ್ತಾ ಇದ್ದಾರೆ. ವೇದಪೀಠ ವಿರಿಂಚಿ ಭವಶಕ್ರಾಜಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಸರಸ್ವತಿಯ ಭಾರತೀಯ ಸ್ತೋತ್ರ ಮುಗಿದ ಮೇಲೆ ವೇದವ್ಯಾಸ ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇಲ್ಲೊಂದು ಸಣ್ಣ ಗೊಂದಲ ಉಂಟಾಗತ್ತೆ ನಮಗೆ. ಅದೇ ಈಗ ಅನೇಕ ಭಕ್ತರಿಗೆ ಅಂತ ಹೇಳೋದ್ರೊಳಗೆ ಒಬ್ಬರಿಗಾಗಲೇ ಗೊಂದಲ ಉಂಟಾಯ್ತು. ಅಂದ್ರೆ ಗೊಂದಲ, ಇದರ ಅಭಿಪ್ರಾಯ ಪ್ರಶ್ನೆ ಮೂಡುವುದು ಸಹಜ ಅಂತ. ಸಾತ್ವಿಕರಿಗೆ, ಸಜ್ಜನರಿಗೆ, ಸಾಮಾನ್ಯವಾದ ಜ್ಞಾನವುಳ್ಳವರಿಗೆ ಈ ಗೊಂದಲ ಉಂಟಾಗತ್ತೆ ಅಂತ. ಏನು ಗೊಂದಲ ಅಂದ್ರೆ, ವೇದವ್ಯಾಸ ದೇವರು ಅಂತಂದ್ರೆ ನಮ್ಮಲ್ಲಿ ಆಚಾರ್ಯರು ತಿಳಿಸುವ ಪ್ರಕಾರ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ, ಸರ್ವೋತ್ತಮನಾದ ನಾರಾಯಣನೇ ವೇದವ್ಯಾಸ ದೇವರಾಗಿ ಅವತಾರವನ್ನ ಮಾಡ್ತಾರೆ. ಇದರ ಅರ್ಥ ಭಗವಂತ ಅಂದ್ರೆ, ಅರ್ಥಾತ್ ವೇದವ್ಯಾಸ ದೇವರು ಅಂದ್ರೆ ಸರ್ವಜ್ಞ ಮೂರ್ತಿಯಾದ ಸಾಕ್ಷಾತ್ ಭಗವಂತ ಅಂತ ಅರ್ಥ. ಸಾಕ್ಷಾತ್ ಭಗವಂತ ಅಂತ ಹೇಳಿದ ಮೇಲೆ ಇಲ್ಲಿ ಎರಡು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗಿದೆ. ಏನು ಪ್ರಶ್ನೆ ಅಂತ ಹೇಳಿದ್ರೆ, ಭಗವಂತನ ಸ್ತೋತ್ರ ಆಲ್ರೆಡಿ ಆಗಿದೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಅನ್ನುವ ಪದ್ಯದಲ್ಲಿ, ಮೊದಲನೇ ಪದ್ಯದಲ್ಲೇ ಭಗವಂತನ ಸ್ತೋತ್ರವಾಗಿದೆ. ಅಲ್ಲಿ ಭಗವಂತನ ಸ್ತೋತ್ರ ಆದ ಮೇಲೆ ಮತ್ತೆ ಇಲ್ಲಿ ವೇದವ್ಯಾಸ ದೇವರ ಸ್ತೋತ್ರ ಮಾಡ್ತಿದ್ದಾರೆ. ಇದರ ಅಭಿಪ್ರಾಯ ಏನು ಅಂದ್ರೆ, ಭಗವಂತ ಬೇರೆ, ವೇದವ್ಯಾಸ ದೇವರು ಬೇರೆ ಅಂತ ನಮಗೆ ಗೋಚರ ಆಗತ್ತೆ, ಸಾಮಾನ್ಯವಾಗಿ ಆಗತ್ತೆ. ಇಲ್ಲ, ಭಗವಂತ ವೇದವ್ಯಾಸ ದೇವರು ಅಂದ್ರೆ ಸಾಕ್ಷಾತ್ ಭಗವಂತನೇ ಅಂತ ಹೇಳಿದ್ರೆ, ಹಾಗಾದ್ರೆ ಭಗವಂತನ ಸ್ತೋತ್ರ ಆಗಿದೆ, ಹೋಗ್ಲಿ ಪರವಾಗಿಲ್ಲ. ಭಗವಂತನ ಸ್ತೋತ್ರ ಒಂದು ರೂಪದ ಚಿಂತನೆ ಆದ ಮೇಲೆ ಲಕ್ಷ್ಮೀದೇವಿಯನ್ನ ಹೇಳುವುದಕ್ಕಿಂತ ಮುಂಚಿತವಾಗಿ ವೇದವ್ಯಾಸ ದೇವರದು ಹೇಳಿ ಆಮೇಲೆ ಲಕ್ಷ್ಮೀದೇವಿದು ಬಂದಿದ್ರೆ ಭಗವಂತನದ್ದು ಒಂದು ಮೂಲ ರೂಪದ ಬಗ್ಗೆ ಹೇಳಿದ್ದಾರೆ, ಇನ್ನೊಂದು ಅವತಾರ ರೂಪದ ಬಗ್ಗೆ ಹೇಳಿದ್ದಾರೆ ಅಂತನಾದರೂ ಅರ್ಥ ಮಾಡಬಹುದಿತ್ತು. ಹಾಗಾಗಿ ಇಲ್ಲಿ ಹಾಗೆ ಮಾಡಿಲ್ಲ. ಜಗನ್ನಾಥದಾಸರು ಅದು ಯಾವಾಗ ಹೇಳಿದ್ದಾರೆ, ಲಕ್ಷ್ಮೀದೇವಿ ಹೇಳಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತೀ ದೇವಿಯರು, ಭಾರತೀ ದೇವಿ ಹೇಳಿ ಎಲ್ಲ ಮುಗಿದ ಮೇಲೆ ಆಮೇಲೆ ವೇದವ್ಯಾಸ ದೇವರನ್ನಿಟ್ಟರು. ಏನಿದರ ಅರ್ಥ ಹಾಗಾದ್ರೆ? ಈಗ ಲಕ್ಷ್ಮೀದೇವಿ, ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಈ ಕ್ರಮ ನೋಡ್ತಾ ಇದ್ರೆ ನಮಗೇನು ಅನುಸಂಧಾನ ಬರುತ್ತೆ ಅಂದ್ರೆ, ದಾಸರು ತಾರತಮ್ಯೋಕ್ತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಅನ್ನುವ ಚಿಂತನೆ ಬರೋದು ಸಹಜ ಅಲ್ವಾ? ಭಗವಂತ, ಲಕ್ಷ್ಮಿ, ಬ್ರಹ್ಮವಾಯು ಮತ್ತೆ ಸರಸ್ವತಿ ಭಾರತೀಯರು ಈ ಕ್ರಮ ಹೇಳಿದ್ದಾರೆ ಅಂದ್ರೆ ಏನನ್ಸುತ್ತೆ ಹಾಗಾದ್ರೆ? ತಾರತಮ್ಯೋಕ್ತವಾಗಿ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಹೇಳೋದು ವಾಮದೇವ ವಿರಂಚಿ ಅಂತ ರುದ್ರದೇವರ ಬಗ್ಗೆ ಹೇಳ್ತಾರೆ. ಮಧ್ಯದಲ್ಲಿ ವೇದವ್ಯಾಸ ದೇವರದ್ದು ಶ್ರೀಮದಾಚಾರ್ಯರದ್ದು ಸೇರಿಸಿದ. ಹಾಗಾದ್ರೆ ವೇದವ್ಯಾಸ ದೇವರದ್ದು ಸೇರಿಸಿದ್ರಿಂದ ಹಾಗಾದ್ರೆ ತಾರತಮ್ಯಕ್ಕೆ ಭಂಗ ಬಂತ ಅಥವಾ ನಿಜವಾಗಲೂ ಇದೇನಾ ತಾರತಮ್ಯ ಅಂತ ನಮಗೆ ಪ್ರಶ್ನೆ ಬರೋದು ಸಹಜ. ಈ ಪ್ರಶ್ನೆ ನಮಗೆ ಬರಲಿಕ್ಕೆ ಯಾಕೆ ಈ ಒಂದು ಕ್ರಮವನ್ನ ಅನುಕರಣೆ ಮಾಡ್ತಾರೆ ದಾಸರು ಅಂದ್ರೆ, ದಾಸರ ಅಭಿಪ್ರಾಯ ನಮ್ಮಗಳ ಅಭಿಪ್ರಾಯ ಅಲ್ಲ. ವೇದವ್ಯಾಸ ದೇವರ ಸಂಪ್ರದಾಯವನ್ನೇ ಜಗನ್ನಾಥದಾಸರು ಅಳವಡಿಸಿಕೊಂಡು ಅದೇ ರೀತಿಯಾಗಿ ಅನುಕರಣೆ ಮಾಡಿದ್ದಾರೆ. ವ್ಯಾಸರು ಈ ರೀತಿ ಮಾಡಿದ್ದಾರಾ ಅಂತ ಕೇಳಿದ್ರೆ, ಮಹಾಭಾರತದಲ್ಲಿ ಶ್ಲೋಕಗಳನ್ನು ರಚನೆ ಮಾಡಬೇಕಾದಾಗ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಈ ಶ್ಲೋಕದಲ್ಲಿ ಏನರ್ಥ? ಈ ಶ್ಲೋಕಕ್ಕೆ ಅರ್ಥ ಏನು ಗೊತ್ತಾ? ಸಾಮಾನ್ಯ ಅರ್ಥ ಅಂದ್ರೆ ನಾರಾಯಣಂ ನಮಸ್ಕೃತ್ಯ, ನಾರಾಯಣನಿಗೆ ನಮಸ್ಕಾರವನ್ನ ಮಾಡಿ, ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ. ನರ ಅಂತಂದ್ರೆ ಮನುಷ್ಯರು ಅಂತ ಅರ್ಥ, ನರ ಅಂದ್ರೆ ಶೇಷದೇವರು ಅಂತ ಅರ್ಥ. ಶೇಷದೇವರಿಗೆ ನಮಸ್ಕರಿಸಿ, ನರೋತ್ತಮಂ ಶೇಷರಿಗಿಂತಲೂ ಉತ್ತಮರಾದಂತಹ ವಾಯುದೇವರು, ನರೋತ್ತಮ ಅಂದ್ರೆ ವಾಯುದೇವರಿಗೆ ನಮಸ್ಕರಿಸಿ, ನರಂಚೈವ ನರೋತ್ತಮಂ. ಆಮೇಲೆ ದೇವೀಂ ಸರಸ್ವತೀಂ, ದೇವೀಂ ಅಂದ್ರೆ ಮಹಾಲಕ್ಷ್ಮೀ ದೇವರಿಗೆ ನಮಸ್ಕಾರ ಮಾಡಿ, ಸರಸ್ವತಿ ದೇವರಿಗೆ ನಮಸ್ಕರಿಸಿ, ವ್ಯಾಸಂ ವೇದವ್ಯಾಸ ದೇವರನ್ನ ನಮಸ್ಕರಿಸಿ, ತಥೋ ಜಯಮುದೀರಯೇತ್. ಈ ಗ್ರಂಥವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಶ್ಲೋಕದಲ್ಲಿ ಏನು ಹೇಳಕ್ ಹೊರಟಿದ್ದಾರೆ ಹಾಗಾದ್ರೆ ವ್ಯಾಸರು? ತಾರತಮ್ಯ ಏನಾದ್ರೂ ಹೇಳಲಿಕ್ಕೆ ಹೊರಟಿದಾರಾ ಅಂತ ಕೇಳಿದ್ರೆ
ಹಾಗೆ ನಾವು ಅರ್ಥ ಮಾಡ್ಕೊಂಡು ಬಿಟ್ವಿ ಅಂತಂದ್ರೆ ನಾರಾಯಣಂ ನಮಸ್ಕೃತ್ಯ, ನಾರಾಯಣನಿಗೆ ನಮಸ್ಕಾರ, ಅದಾದ್ಮೇಲೆ ಯಾರು ಬಂದ್ರು? ನರ. ಶೇಷದೇವರಿಗೆ ನಮಸ್ಕಾರ, ಅದಾದ್ಮೇಲೆ ಬ್ರಹ್ಮವಾಯುವಿಗೆ ನಮಸ್ಕಾರ, ಅದಾದ್ಮೇಲೆ ಸರಸ್ವತಿ ಲಕ್ಷ್ಮೀದೇವಿ, ಅದಾದ್ಮೇಲೆ ಸರಸ್ವತಿ, ಅದಾದ್ಮೇಲೆ ವೇದವ್ಯಾಸ ದೇವರು. ಹಾಗಾದ್ರೆ ಇಲ್ಲಿ ತಾರತಮ್ಯ ಹೇಳಲಿಕ್ಕೆ ಹೊರಟಿದಾರಾ? ಇಲ್ಲ ಅಂತ ಗೊತ್ತಾಗ್ತಾ ಇದೆ ನಮಗೆ. ಇದನ್ನೇ ಈ ಶ್ಲೋಕದ ಮೇಲೆ ಪ್ರಶ್ನೆ ಮಾಡ್ತಾರೆ ಗರುಡ ದೇವರು. ಸಾಕ್ಷಾತ್ ಭಗವಂತನನ್ನ ಪ್ರಶ್ನೆ ಮಾಡ್ತಾರೆ. ಇದರ ಉಲ್ಲೇಖ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಗರುಡ ಪುರಾಣದಲ್ಲಿ ಗರುಡ ದೇವರು ಭಗವಂತನ ಪ್ರಶ್ನೆ ಮಾಡ್ತಾರೆ. ಏನ್ ಸ್ವಾಮಿ, ನೀನು ಆ ಶ್ಲೋಕ ಹೇಳಬೇಕಾದಾಗ, ನಾರಾಯಣಂ ನಮಸ್ಕೃತ್ಯ ಆ ಶ್ಲೋಕ ಹೇಳಬೇಕಾದಾಗ ನಾರಾಯಣನಿಗೆ ನಮಸ್ಕಾರ, ವೇದವ್ಯಾಸ ದೇವರಿಗೆ ನಮಸ್ಕಾರ, ಸರಿ, ಮಧ್ಯದಲ್ಲಿ ಅನೇಕ ದೇವತೆಗಳಿಗೆಲ್ಲ ನಮಸ್ಕಾರ ಹೇಳಿದ್ದೀಯಾ, ಏನ್ ಹೇಳಲಿಕ್ಕೆ ಹೊರಟಿದೀಯಾ ನೀನು? ನೀನೇ ನಾರಾಯಣ, ನಾರಾಯಣನೇ ವೇದವ್ಯಾಸ, ವೇದವ್ಯಾಸರೇ ನಾರಾಯಣರು ಅಂತ ಹೇಳಿದ ಮೇಲೆ ಎರಡು ರೂಪಗಳಿಗೆ ನಮಸ್ಕಾರ. ಅದು ಯಾವಾಗ, ಎಲ್ಲೆಲ್ಲಿ, ಸ್ಥಳ ವ್ಯತ್ಯಾಸ. ಯಾತಕ್ಕಾಗಿ ಅಂತ ಕೇಳಿದ್ರೆ ಭಗವಂತನೇ ಉತ್ತರವನ್ನ ಕೊಡ್ತಾನೆ. ಈ ಉತ್ತರ ಕೊಟ್ಟದ್ದನ್ನೇ ಆಚಾರ್ಯರು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಇದಕ್ಕೆ ಅರ್ಥವನ್ನ ಬರೀತಾರೆ. ಯಾಕೆ ಹೀಗೆ ಮಾಡಿದ್ರು ಅಂದ್ರೆ, ಭಗವಂತ ಬೇರೆಯಲ್ಲ, ವೇದವ್ಯಾಸ ದೇವರು ಬೇರೆಯಲ್ಲ, ಆ ಶ್ಲೋಕಕ್ಕೆ ಅನ್ವಯವನ್ನ ಮಾಡ್ಕೊಳ್ಬೇಕು ಅಂತ ಭಗವಂತ ಗರುಡ ದೇವರಿಗೆ ಹೇಳ್ತಾರೆ. ಅನ್ವಯ ಮಾಡ್ಕೊಳ್ಳೋದು ಅಂದ್ರೆ ಒಂದು ಸಂಸ್ಕೃತದಲ್ಲಿ ಈ ರೀತಿ ತಿಳಿಸುವುದಂತ ಒಂದು ಪದ್ಧತಿ. ಶ್ಲೋಕಕ್ಕೆ ವ್ಯಾಕರಣಗಳಿಗೆ, ಅಲಂಕಾರಗಳಿಗೆ ಈ ರೀತಿ ಅನುಕೂಲವಾಗುವಂತೆ ಶ್ಲೋಕವನ್ನು ರಚನೆ ಮಾಡಿರ್ತಾರೆ. ಅರ್ಥಕ್ಕನುಗುಣವಾದ ರೀತಿಯಲ್ಲಿ ಅದನ್ನು ನಾವು ಅನ್ವಯಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲೂ ಮಾಡ್ಕೊಳ್ಬೇಕು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಹೇಳಬೇಕಾದಾಗ ಮೊದಲು ನಾರಾಯಣನನ್ನ, ಅದಾದ ಮೇಲೆ ವೇದವ್ಯಾಸ ದೇವರನ್ನ, ಲಕ್ಷ್ಮೀ ದೇವಿಯನ್ನ, ನರೋತ್ತಮರಾದ ವಾಯುದೇವರನ್ನ, ಸರಸ್ವತೀ ದೇವಿಯನ್ನ, ನರರಾದ ಶೇಷದೇವರನ್ನ ನಮಸ್ಕರಿಸಿ ಅಂತ ಅರ್ಥ ಮಾಡಬೇಕು. ಇದನ್ನ ಈ ರೀತಿಯಾಗಿ ಭಗವಂತ ಹೇಳಿದ ಅನ್ನೋದನ್ನು ಆಚಾರ್ಯರು ಕೂಡ ನಿರ್ಣಯದಲ್ಲಿ ನಮಗೆ ಉಲ್ಲೇಖ ಮಾಡ್ತಾರೆ. ಇದು ಸಂಸ್ಕೃತದಲ್ಲಿ ಬಂದಿರುವಂತಹ ಒಂದು ಪದ್ಧತಿ. ಇದಕ್ಕೊಂದು ಸಾಮಾನ್ಯವಾದ ಸಮಾಧಾನ ಇದು. ಇಲ್ಲ, ವ್ಯಾಸರನ್ನ ಆಮೇಲೆ ಹೇಳಿರೋದು ಉಂಟು, ಅದನ್ನ ಅನುಕರಣವು ಕೂಡ ಜಗನ್ನಾಥದಾಸರು ಇಲ್ಲಿ ಮಾಡಿದ್ದಾರೆ. ಯಾಕೆ ಹೀಗೆ ಮಾಡಿದ್ರು ಅಂದ್ರೆ, ಭಗವಂತ ಹೇಳ್ತಾನೆ ಅಸುರ ಜನರ ಮೋಹನಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ, ವೇದವ್ಯಾಸ ದೇವರನ್ನ ಅನೇಕ ವ್ಯಾಖ್ಯಾನಕಾರರು, ಇತರ ಮತದವರು ಕೇವಲ ಒಬ್ಬ ಋಷಿಗಳು ಅಂತ ಚಿಂತನೆ ಮಾಡ್ತಾರೆ. ಕಶ್ಚನ ಋಷಿ ಅಂತ ಕರೀತಾರೆ ವೇದವ್ಯಾಸರನ್ನ. ಅಂದ್ರೆ ವೇದವ್ಯಾಸ ದೇವರು ಅವರ ಪ್ರಕಾರ ಏನು ಗೊತ್ತಾ, ಕಶ್ಯಪಾತ್ರೆ, ಭರದ್ವಾಜ, ಗೌತಮಾದಿಗಳು ಹೇಗೆ ಒಬ್ಬ ಋಷಿಯೋ ಅದೇ ರೀತಿಯೂ ಕೂಡ ವೇದವ್ಯಾಸ ದೇವರು ಒಬ್ಬ ಋಷಿಗಳು ಅಂತಲೇ ತಿಳಿತಾರಲ್ವಾ. ಹಾಗಾಗಿ ಅನಧಿಕಾರಿಗಳು ವೇದವ್ಯಾಸ ದೇವರನ್ನ ಒಬ್ಬ ಋಷಿ ಅಂತಲೇ ತಿಳಿಯಲಿ ಅನ್ನೋ ಕಾರಣಕ್ಕೋಸ್ಕರ ನಾರಾಯಣನ ನಮಸ್ಕಾರ ಮಾಡಿದರೂ ಕೂಡ ತಮ್ಮ ಹೆಸರನ್ನ ತಾವು ಕಡೆಯಲ್ಲಿ ಹಾಕ್ಕೊಳ್ತಾರೆ ವ್ಯಾಸರು. ನಾರಾಯಣ ನಮಸ್ಕೃತ್ಯ ಅನ್ನುವ ಶ್ಲೋಕವನ್ನು ರಚನೆ ಮಾಡಬೇಕಾದಾಗ ಅವರೇ ನಾರಾಯಣ, ಅವರೇ ವ್ಯಾಸರಾವ್, ಅವರು ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿ ಪ್ರತ್ಯೇಕವಾಗಿ ವ್ಯಾಸರಿಗೂ ನಮಸ್ಕಾರ ಅಂತ ತಿಳಿಸ್ತಾರೆ. ಇದರ ಅಭಿಪ್ರಾಯ ನಾರಾಯಣ ಬೇರೆ, ವ್ಯಾಸರು ಬೇರೆ ಅಂತ ಅನಧಿಕಾರಿಗಳು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಭಗವಂತನ ಅದು ಸ್ವಭಾವ. ಜೀವರಾಶಿಗಳು ಅವರವರ ಯೋಗ್ಯತೆಗಳಿಗೆ ಅನುಗುಣವಾಗಿ ಉಪಾಸನೆ ಮಾಡಬೇಕನ್ನುವಂತಹದ್ದು ಭಗವಂತ ಈ ರೀತಿ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಹಾಗಾಗಿ ದುಷ್ಟರು ವ್ಯಾಸರನ್ನ ಕಶ್ಚನ ಋಷಿ ಅಂತಲೇ ತಿಳ್ಕೊಳ್ಳಿ. ಇದಕ್ಕೊಂದು ಪ್ರಸಂಗ ಬರುತ್ತೆ. ಏನು ಪ್ರಸಂಗ ಅಂದರೆ, ಮಹಾಭಾರತದಲ್ಲೇ ದುರ್ಯೋಧನ ಇನ್ನೇನು ಸಾಯ್ಬೇಕಾದಾಗ, ಇನ್ನೇನು ಮರುಕ್ಷಣದಲ್ಲಿ ಸಾಯ್ತಾನೆ, ಬಾಯಿಗೆ ಬಂದಂಗೆ ಕೃಷ್ಣನನ್ನ ಬೈತಾ ಸಾಯ್ತಾನಂತೆ. ಕಡೆ ಕ್ಷಣದಲ್ಲಿ ಕೃಷ್ಣನನ್ನ ಬೈಕೊಂಡೇ ಸಾಯ್ತಾನಂತೆ. ಏನಂತ ಬೈತಾನೆ, ನಿನ್ನಿಂದ ನಮ್ಮ ವಂಶವೇ ಹಾಳಾಗಿ ಹೋಯ್ತು, ನಿನ್ನಿಂದ ನನ್ನ ತಮ್ಮಂದ್ರಲ್ಲ, ನನ್ನ ಅಣ್ಣಂದ್ರು, ಅಣ್ಣ ತಮ್ಮಂದ್ರದೆಲ್ಲ ಮಾತುಗಳು ಕೇಳ್ಕೊಂಡು ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಸತ್ವಿ ನಾವು. ನೋಡ್ರಿ ಕೃಷ್ಣನ್ಗೆ ದುರ್ಯೋಧನ ಹೀಗೆಲ್ಲ ಬಾಯಿ ಬಂದಂಗೆ ಬೈಬೇಕಾದಾಗ ಮೇಲಿಂದ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರಂತೆ. ಮೇಲಿಂದ ಪುಷ್ಪವೃಷ್ಟಿ ಆಗತ್ತೆ ದುರ್ಯೋಧನ ಸಾಯ್ಬೇಕಾದಾಗ. ನೋಡುಗರಿಗೆ ನಮ್ಮಂಥವ್ರಿಗೆಲ್ಲ ಏನನ್ಸತ್ತೆ, ಇದರಿಂದ ಎರಡು ಅರ್ಥ ಆಯ್ತು ನಮಗೆ. ಏನು ಅಂದ್ರೆ, ದುರ್ಯೋಧನ ಮಾಡಿದ್ದು ಸರಿ, ಇಲ್ಲ ಅಂದ್ರೆ ದುರ್ಯೋಧನ ಸಾಯ್ಬೇಕಾದಾಗ ಪುಷ್ಪವೃಷ್ಟಿ ಆಗ್ತಿತ್ತ ಅಲ್ವಾ? ಕೃಷ್ಣ ಮಾಡಿದ್ದು ಮೋಸ. ನೋಡ್ರಿ, ದುರ್ಯೋಧನದ್ದು ಸರಿ ಅಂತ ಒಂದು ಮುಖ, ಕೃಷ್ಣ ಮಾಡಿದ್ದು ಮೋಸ ಇನ್ನೊಂದು ಮುಖ. ಕೃಷ್ಣ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ದಕ್ಕೆ ದುರ್ಯೋಧನನ ಮೇಲೆ ಪುಷ್ಪವೃಷ್ಟಿ ಆಗ್ತಾ ಇದೆ. ಇದರರ್ಥ ಕೃಷ್ಣ ಮೋಸಗಾರ, ಇದು ಸರಿ. ದುರ್ಯೋಧನ ಪರಮಸಾತ್ವಿಕ, ಅದಕ್ಕೆ ದೇವತೆಗಳು ವೃಷ್ಟಿ ಮಾಡಿದ್ರು ಪುಷ್ಪವೃಷ್ಟಿ. ಆಚಾರ್ಯರು ನಿರ್ಣಯದಲ್ಲಿ ಬರೀತಾರೆ, ಬೇಕಂತಲೇ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಯಾಕೆ? ದುರ್ಜನರು, ಅನಧಿಕಾರಿಗಳು
ಕೃಷ್ಣನನ್ನ ಸರ್ವೋತ್ತಮ ಅಂತ ತಿಳಿಯದೆ ದುರ್ಯೋಧನನ ಮಾಡಿದ್ದು ಸರಿ, ಅವನು ಸಾತ್ವಿಕ ತನ ಅವನಲ್ಲಿ ಇದೆ ಅಂತ ತಿಳ್ಕೊಂಡು ಅವರ ಸಾಧನೆಯನ್ನು ಅವರು ಮಾಡಿಕೊಳ್ಳಿ ನೋಡುಗರು, ಒಂದು ಉದ್ದೇಶ. ಇನ್ನು ಸ್ವಯಂ ದುರ್ಯೋಧನನಿಗೂ ಸಾಧನೆ ಆಗಬೇಕು. ಏನು ಸಾಧನೆ? ಸಾಯುವ ಕಾಲದಲ್ಲೂ ದೇವರನ್ನ ಬೈದೆ ಸತ್ತ, ದೇವರನ್ನ ಬೈದೆ ಸತ್ತ. ಅವರವರ ಯೋಗ್ಯತೆಗಳನ್ನರಿತು ಅವರಲ್ಲಿ ನಿಂತು ನುಡಿಸಿ ನಡೆಸಿ, ಯಾರ್ಯಾರ ಯೋಗ್ಯತೆ ಹೇಗಿರುತ್ತೋ ಅದರಿಗೆ ತಕ್ಕ ಹಾಗೆ ಭಗವಂತ ಪ್ರೇರೇಪಣೆ ಮಾಡಿಸಿ ಅವರ ಬಾಯಿಂದ ಇಂಥ ಮಾತುಗಳು ಬರುವಂತೆ ಮಾಡ್ತಾನೆ. ಅವರ ಕೈಯಲ್ಲಿ ಆ ಸಾಧನೆಯನ್ನ ಮಾಡಿಸ್ತಾನೆ. ತಮೋಲೋಕಕ್ಕೆ ಹೋಗಬೇಕಾದದ್ದು, ಮೋಕ್ಷಕ್ಕೆ ಹೋಗಬೇಕಾದ, ಸ್ವರ್ಗಕ್ಕೆ ಹೋಗಬೇಕಾದ, ನರಕಾದಿಗಳಿಗೆ ಹೋಗಬೇಕಾದ, ಆಯಾ ಲೋಕಗಳಿಗೆ ಹೋಗಬೇಕಾದ ಆಯಾ ಸಾಧನೆಗಳನ್ನೇ ಭಗವಂತನೇ ಮಾಡಿಸುವವ. ದುರ್ಯೋಧನನಿಗೆ ಆ ಸಾಧನೆ ಆಗಬೇಕಾಗಿದೆ. ಅವನನ್ನು ನೋಡಿ ವ್ಯತ್ಯಸ್ತವಾಗಿ ತಿಳ್ಕೊಳ್ಳುವ ಅವರವರ ಸಾಧನೆಯು ಅವರವರಿಗೆ ಆಗಬೇಕಾಗಿದೆ. ಇದೆಲ್ಲ ನಮ್ಗೆ ಹೇಗೆ ಗೊತ್ತಾಗತ್ತ ಆಚಾರ್ಯ ಅಂದ್ರೆ, ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ. ಈ ದುರ್ಯೋಧನ ಪ್ರಸಂಗದ ವಿಚಾರದಾಗಿರಬಹುದು, ನಾರಾಯಣಂ ನಮಸ್ಕೃತ್ಯ ನರಂಜೀವ ನರೋತ್ತಮಂ ಅನ್ನುವ ಶ್ಲೋಕದ ವಿಚಾರದಲ್ಲಿ ಆಚಾರ್ಯರು ತಾರತಮ್ಯೋಕ್ತವಾಗಿ ನಮಗೆ ತಿಳಿಸಿಕೊಟ್ಟು ಈ ಅಭಿಪ್ರಾಯದಿಂದ ವ್ಯಾಸ ಶಬ್ದವನ್ನ ಅಲ್ಲಿಟ್ಟು ಅದನ್ನ ಕಡೆಯಲ್ಲಿಟ್ಟು ಇಷ್ಟು ವ್ಯವಸ್ಥೆ ದೇವರು ವೇದವ್ಯಾಸ ದೇವರು ಮಾಡಿದ್ದಾರೆ ಅನ್ನುವ ಚಿಂತನೆಯನ್ನು ನಮಗೆ ಶ್ರೀಮದ್ ಆಚಾರ್ಯರು ಕೊಡ್ತಾ ಇದ್ದಾರೆ. ಇದು ಒಂದು ಉತ್ತರ. ಅದೇ ಉತ್ತರವನ್ನು ನಾವಿಲ್ಲಿ ಆಶ್ರಯ ಮಾಡಬೇಕು. ಏನು? ವ್ಯಾಸರನ್ನ ಕಡೆಯಲ್ಲಿ, ಅರ್ಥಾತ್ ಕಡೆ ಅನ್ನೋ ಅಭಿಪ್ರಾಯ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀಯರು ಆದ ಮೇಲೆ ವೇದವ್ಯಾಸ ದೇವರನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇಷ್ಟಂ ದೈವಂ ಹರಿಸ್ಸಾಕ್ಷಾತ್ ಲಕ್ಷ್ಮೀರ್ ಭಾಗ್ಯಸ್ಯ ದೇವತಾ ಗುರುರ್ ಬ್ರಹ್ಮಾತ ವಾಯುರ್ವ್ಯಾ ವಿದ್ಯಾದೇವಿಯೋ ಪ್ರಕೀರ್ತತೆ. ಇಷ್ಟು ಜನರನ್ನ ತಿಳಿಸಿದ ಮೇಲೆ ಅದಾದ ಮೇಲೆ ವೇದವ್ಯಾಸ ದೇವರನ್ನು ತಿಳಿಸ್ತಾ ಇದ್ದಾರೆ. ಇದನ್ನ ನಾವು ಭಗವಂತ ಅಂತ ಚಿಂತನೆ ಮಾಡಿ ಅನ್ವಯ ಮಾಡಿಕೊಳ್ಬೇಕು. ಒಂದರ್ಥ. ನಮಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಅಂತ ಹೇಳಿದ್ರೆ, ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇತ್ಯಾದಿಗಳೆಲ್ಲ ಎಲ್ಲ ವರ್ಗದವರು ಎಲ್ಲರೂ ಕೂಡ ಇದನ್ನು ಅಧ್ಯಯನ ಮಾಡ್ತಾರೆ. ಅಲ್ಲಿ ಅವರಿಗೆ ಮೋಹ ಬರಲಿ, ಅಲ್ಲಿ ಅವರಿಗೆ ಅದೆಲ್ಲ ಅನುಕೂಲ ಆಗಲಿ, ಯಾರಿಗೆ ಹೇಗೆ ಬೇಕೋ ಹಾಗೆ ತಿಳ್ಕೊಳ್ಳಿ. ಎಲ್ಲ ವರ್ಗದ ಎಲ್ಲ ಜನಾಂಗದವರು ಅಧ್ಯಯನ ಮಾಡುವಂತಹ ಕೃತಿ ಮಹಾಭಾರತ. ಆದರೆ ದಾಸರು ಮಾಡುವಂತಹ ಈ ಕೃತಿ ಎಲ್ಲ ವರ್ಗದವರು ಇದನ್ನು ಆಶ್ರಯ ಮಾಡಿದ್ದಾರಾ, ಮಾಡ್ತಾರಾ ಅಂತ ಕೇಳಿದ್ರೆ ನಮ್ಮ ತಿಳುವಳಿಕೆ ಮಾಡಿಲ್ಲ ಅಂತ ಇಟ್ಕೊಳ್ರಿ. ಒಂದು ಪಕ್ಷ ಮಾಡಿಲ್ಲ, ಕೇವಲ ಆಚಾರ್ಯರ ಶಿಷ್ಯರು ಮಾತ್ರ ಇದನ್ನು ಆಶ್ರಯ ಮಾಡಿದ್ದಾರೆ ಅಂದರೆ ಅಂಥವರಿಗೂ ಏನು ಉತ್ತರ ಅಂತ ಹೇಳಿದರೆ ಭಗವಂತನ ನಾರಾಯಣ ರೂಪವನ್ನ ವ್ಯಾಸರು ಅಲ್ಲಿ ಹೇಳಬೇಕಾದಾಗ ದೇವತಾ ನಮಸ್ಕಾರದ ರೂಪವಾಗಿ ಮೊದಲು ನಾರಾಯಣನನ್ನು ಹೇಳಿದರು. ವ್ಯಾಸರನ್ನ ಅಲ್ಲಿ ಗ್ರಂಥಕರ್ತೃಗಳು ಅಥವಾ ಗುರುಗಳು ಅನ್ನುವ ಕಾರಣಕ್ಕೋಸ್ಕರ ವ್ಯಾಸರಿಗೆ ನಮಸ್ಕಾರ ಹೇಳಿದರು. ಹೇಗೋ ಅಲ್ಲಿ ಅದೇ ರೀತಿಯಾಗಿ ಶ್ರೀರಮಣಿ ಕರಕಮಲ ಪೂಜಿತ ಅನ್ನುವ ಪದ್ಯದಿಂದ ದೇವತಾ ನಮಸ್ಕಾರ ಪೂರ್ವಕವಾಗಿ ಭಗವಂತನಿಗೆ ಅಲ್ಲಿ ನಮಸ್ಕಾರವನ್ನ ತಿಳಿಸಿ, ಅದೆಲ್ಲ ಮುಗಿದ ಮೇಲೆ ಇಲ್ಲಿ ವ್ಯಾಸರಿಗೆ ನಮಸ್ಕಾರ ಮಾಡ್ತಿರುವಂತಹದ್ದು ದೇವತಾ ಕಕ್ಷೆ ಆದ ಮೇಲೆ, ಅಥವಾ ಅರ್ಥಾತ್ ಪರಶುಕ್ಲತ್ರಯರದಾದ ಮೇಲೆ ಗುರುತ್ವೇನ ವೇದವ್ಯಾಸ ದೇವರನ್ನ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಮಧ್ಯದಲ್ಲಿ ವೇದವ್ಯಾಸ ದೇವರ ಚಿಂತನೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮಧ್ಯದಲ್ಲಿ ಸೇರಿಸಿದ್ದಾರೆ. ಒಂದು ತಾರತಮ್ಯೋಕ್ತವಾಗಿ ಭಂಗ ಬರದೆ ಅನ್ವಯ ಮಾಡಿಕೊಂಡು ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಇಲ್ಲ. ನಾನು ಇಲ್ಲೇ ಹೇಳಬೇಕಾದಾಗ ಇನ್ನೊಂದು ಅನುಸಂಧಾನ, ಅಲ್ಲಿ ದೈವತ್ವೇನ ಇಲ್ಲಿ ಗುರುತ್ವೇನ ಅಂತ ಚಿಂತನೆ ಮಾಡ್ರಿ ಅನ್ನುವ ಅನುಸಂಧಾನವನ್ನು ಕೂಡ ನಮಗೆ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಈ ಪದ್ಯವನ್ನ ಇಲ್ಲಿ ಯಾಕೆ ಇಟ್ರು ಅನ್ನೋದಕ್ಕೆ ಇಷ್ಟೊತ್ತು ನಾವು ಗೊತ್ತಿರುವಂತಹ ಕಾರಣಗಳು. ಇದರ ಅರ್ಥ ಏನು, ಇದರ ಒಳ ಅರ್ಥ ಏನು, ಅದೆಲ್ಲ ಎರಡನೇ ವಿಷಯ. ಈ ಪದ್ಯವನ್ನ ಇಲ್ಲಿ ಯಾಕೆ ಇಟ್ರು, ನಾವು ಪಾರಾಯಣ ಮಾಡ್ತಾ ಹೋದ್ವಿ ಅಂದ್ರೆ ಮುಗಿದಿದ್ದೇ ಗೊತ್ತಾಗಲ್ಲ. ನಾವು ಏನೋ ಕೆಲಸಗಳು ಅದು ಇದು ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಮಧ್ಯದಲ್ಲಿ ಯಾರು ಬಂದ್ರು, ಯಾರು ಹೋದ್ರು, ಯಾಕೆ ಬಂದ್ರು, ಯಾವಾಗ ಹೋದ್ರು, ಏನ್ ಹೇಳಿದ್ವಿ, ಏನೇನೇನು ಕಡೆ ಗಮನ ಇಲ್ಲ. ಆದ್ರೆ ಹೇಳ್ತಾ ಹೋಗಿರ್ತೀವಿ, ಮುಗೀತು ಅಂತ ಮುಗಿಸಿ ಊಟ ಮಾಡ್ಬಿಟ್ಟು ಕುತ್ಕೊಂಡ್ಬಿಡ್ತೀವಿ. ಹಾಗಲ್ಲ. ಯಾಕೆ ಇಲ್ಲಿ ಹೇಳಿದ್ರು ಅಥವಾ ಇಲ್ಲಿ ಹೇಳಿದ್ದಕ್ಕೆ ಏನು ಅನುಸಂಧಾನ? ಇನ್ನೊಂದು ಪ್ರಶ್ನೆ ಮಾಡಿಕೊಂಡೆ. ಕೇವಲ ಆಚಾರ್ಯರ ಅನುಯಾಯಿಗಳು ಮಾತ್ರ ಇದನ್ನ ಅಧ್ಯಯನ ಮಾಡೋದಾಗಿದ್ರೆ ಅಂಥವರಿಗೆ ಈ ಉತ್ತರ. ಹಾಗೆಂತೇನಿಲ್ಲ. ಇವತ್ತಿಗೂ ನಾವು ರಾಯಚೂರು ಪ್ರಾಂತ್ಯ ಅಲ್ಲೆಲ್ಲ ಹೋದರೆ ಇದನ್ನ ಎಲ್ಲ ವರ್ಗದವರು ಕೂಡ ಹರಿಕಥಾಮೃತ ಸಾರವನ್ನು ಅಧ್ಯಯನ ಮಾಡಿರ್ತಾರೆ. ಎಲ್ಲ ವರ್ಗದವರು ಇದನ್ನು ಕೂಡ ಬಾಯ್ಪಾಟ್ ಮಾಡಿರ್ತಾರೆ.
ಎಷ್ಟೋ ಜನ ಇದನ್ನ 32 ಸಂಧಿಗಳನ್ನ ಬಾಯ್ಪಾಟ್ ಮಾಡ್ಕೊಂಡವ್ರನ್ನ ನಾವು ನೋಡಿದ್ದೀವಿ. ಕೇವಲ ನಮ್ಮ ಅನುಯಾಯಿಗಳು ಆಚಾರ್ಯರ ಪಂಗಡದವರು ಮಾತ್ರ ಹಾಗೆ ಹೀಗೆ ಅಂತೇನಿಲ್ಲ. ಎಲ್ಲ ಮತದವರು, ಎಲ್ಲ ಮಠದವರು, ಎಲ್ಲ ವರ್ಗದವರು ಕೂಡ ಆ ಪ್ರಾಂತ್ಯದಲ್ಲಿ ಜಗನ್ನಾಥದಾಸರ ಮೇಲಿನ ಗೌರವದಿಂದ, ಭಕ್ತಿಭಾವದಿಂದ ಹರಿಕಥಾಮೃತ ಸಾರವನ್ನು ಅಧ್ಯಯನ ಮಾಡಿ, ಬಾಯ್ಪಾಠ ಮಾಡಿ, ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಅವರವರ ಯೋಗ್ಯತೆಗಳಿಗೆ ಅನುಗುಣವಾದ ರೀತಿಯಲ್ಲಿ ಅರ್ಥೈಸುವಂತೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವೂ ಕೂಡ ವ್ಯಾಸರನ್ನೇ ಅನುಕರಣೆ ಮಾಡಿ ಜಗನ್ನಾಥದಾಸರು ಈ ಪದ್ಯವನ್ನು ಇಲ್ಲಿಟ್ಟಿದ್ದಾರೆ. ಹಾಗಾಗಿ ಈ ಪದ್ಯವನ್ನು ಇಲ್ಲಿಟ್ಟಿದ್ದು ಔಚಿತ್ಯಪೂರ್ಣ ಹೊರತು ತಾರತಮ್ಯ ಭಂಗವಾಗಲಿ ಯಾವುದೂ ಇಲ್ಲ. ತಂತ್ರಸಾರದಲ್ಲೂ ಕೂಡ, ಸಂಗ್ರಹದಲ್ಲೂ ಕೂಡ ಆಚಾರ್ಯರು ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ, ಅದಾದ್ಮೇಲೆ ವೇದವ್ಯಾಸಾಯ ನಮಃ, ಭಾರತೇ ನಮಃ, ಸರಸ್ವತೇ ನಮಃ, ವಾಯವೇ ನಮಃ, ಬ್ರಹ್ಮಣೇ ನಮಃ ಹೇಳ್ತಾರೆ. ಅಲ್ಲಿ ವೇದವ್ಯಾಸಾಯ ನಮಃ ಹೇಳಿದ್ಮೇಲೆ ಮತ್ತೆ ಭಾರತೇ ನಮಃ ಅಂತ ಬರುತ್ತಲ್ಲಿ. ಈ ಸಂದರ್ಭಗಳಲ್ಲಿ ಏನು ಚಿಂತನೆ ಮಾಡಬೇಕು? ದೈವತ್ವೇನ, ಗುರುತ್ವೇನ ಅಥವಾ ಅನ್ವಯಗಳನ್ನು ಮಾಡಿಕೊಳ್ಳುವಂಥ ಇಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಆಚಾರ್ಯರು ನಮಗೆ ನಿರ್ಣಯಾದಿಗಳಲ್ಲಿ ನಮಗೆ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಇಟ್ಟಿರುವ ಈ ಪದ್ಯಕ್ಕೆ ವೇದವ್ಯಾಸ ದೇವರಿಗೆ ನಾವು ಚಿಂತನೆ ಮಾಡಬೇಕಾದಾಗ ಸಾಕ್ಷಾತ್ ಭಗವಂತನೇ, ಅಲ್ಲಿ ದೇವತೆ ಅನ್ನುವ ದೃಷ್ಟಿಯಿಂದ ನಮಸ್ಕಾರ, ಇಲ್ಲಿ ಗುರುಗಳು ಅನ್ನುವ ದೃಷ್ಟಿಯಿಂದ ನಮಸ್ಕಾರ. ಯಾಕಂದ್ರೆ ದೇವರನ್ನ ಸ್ತೋತ್ರ ಮಾಡಬೇಕಾದಾಗ ಹರಯೇ ಗುರವೇ ನಮಃ, ಆಚಾರ್ಯರು ಕೂಡ ನಮಗೆ ಉಪನಿಷತ್ ಭಾಷ್ಯಗಳಲ್ಲಿ ತಿಳಿಸಬೇಕಾದಾಗ ಹರಯೇ ಗುರವೇ ನಮಃ, ಹರಿಯೂ ಆದ ಗುರುವೂ ಆದ ನಿನಗೆ ನಮಸ್ಕಾರ. ಹೇಗೋ ಹರಿ ಅಂದರೆ ಶ್ರೀರಮಣಿ ಕರಮಲ ಪೂಜಿತ ಮೊದಲನೇ ಪದ್ಯ, ಗುರು ಅಂದರೆ ವೇದಪೀಠ ವಿರಂಚಿ. ಇಷ್ಟನ್ನು ನಾವು ಮೊದಲು ಮನದಟ್ಟು ಮಾಡಿಕೊಳ್ಬೇಕು ಅನುಸಂಧಾನವನ್ನ. ಇದಾದ ಮೇಲೆ ಈ ಪದ್ಯದಲ್ಲಿ ಏನು ಜಗನ್ನಾಥದಾಸರು ಅದ್ಭುತವಾಗಿ ವೇದವ್ಯಾಸ ದೇವರ ವರ್ಣನೆಯನ್ನು ಮಾಡಿದ್ದಾರೆ, ಅತ್ಯದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಈ ಪದ್ಯವನ್ನು ಗಮನಿಸಿದ್ರೆ ಹರಿಕಥಾಮೃತ ಸಾರ ನಾವು ಕನ್ನಡದಲ್ಲಿ ಬಂದಂತಹ ಪದ್ಯಗಳು ಅಂತ ಅರಿತೀವಿ. ಇನ್ನೊಮ್ಮೆ ಹೇಳ್ತೀನಿ, ನೀವು ಕೇಳಿಸ್ಕೊಳ್ರಿ. ಒಂದೇ ಒಂದು ಶಬ್ದವೂ ಕೂಡ ಕನ್ನಡ ಇಲ್ಲ, ಪೂರ್ಣ ಸಂಸ್ಕೃತದಲ್ಲಿ ಇರುವ ಪದ್ಯ ಇದು. ವೇದಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಒಂದೇ ಒಂದು ಶಬ್ದವೂ ಕೂಡ ಕನ್ನಡ ಇಲ್ಲ, ಪರಿಪೂರ್ಣ ಅನಾದಿ ಶಬ್ದ ಸಂಸ್ಕೃತ. ಅನಾದಿ ಕಾರಣ ಸಂಸ್ಕೃತ ಶಬ್ದ. ಕಾರಣ ಅಂದ್ರೆ ಸಂಸ್ಕೃತದಲ್ಲೂ ಕಾರಣ, ಅದನ್ನೇ ಕನ್ನಡದಲ್ಲೂ ಕಾರಣ ಅಂತ ಕರೆಯೋದಷ್ಟೇ, ಸಂಸ್ಕೃತದಲ್ಲೂ ಕಾರಣ. ಹಾಗಾಗಿ ಇಡೀ ಪದ್ಯ ಇದು ಸಂಸ್ಕೃತವಾಗೇ ಇದೆ. ಯಾಕೆ ಹೀಗೆ? ದಾಯಕ ಅಂದ್ರೆ ಸಂಸ್ಕೃತ, ಅದು ಅಂದ್ರೆ ಯಾವುದೋ ವಿಜ್ಞಾನದಾಯಕ, ವಿಜ್ಞಾನವನ್ನ ಕೊಡುವವ, ಜ್ಞಾನವನ್ನ ಕೊಡುವವ ಅಂತ ಅರ್ಥ. ದಾಯಕ ವಿಜ್ಞಾನದಾಯಕ ಸಂಸ್ಕೃತ ಶಬ್ದ. ಹಾಗಾಗಿ ಯಾಕೆ ಹೇಳಕ್ ಬಂದೆ ಅಂದ್ರೆ ಇದನ್ನ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡ್ತಾರೆ ದಾಸರು. ಭಾಮಿನಿ ಕೆಲವುದೇನಾಗತ್ತೆ ಅಂದ್ರೆ ಕನ್ನಡದಲ್ಲೂ ಅದೇ ಇರೋದ್ರಿಂದ ಆ ಶಬ್ದ ಕನ್ನಡದ್ದೇ ಅಂತ ನಾವು ಅನ್ಕೊಳ್ತೀವಿ. ಅದು ಸಂಸ್ಕೃತ ಶಬ್ದ, ಅದು ಕನ್ನಡದಲ್ಲಿ ನಾವು ವ್ಯವಹಾರ ಮಾಡೋದ್ರಿಂದ ಈಗ ಎಷ್ಟೋ ಸತಿ ನಾವು ಇಂಗ್ಲಿಷ್ ಶಬ್ದವನ್ನ ಕನ್ನಡದಲ್ಲಿ ಹೇಳ್ಬಿಟ್ಟು ಅದು ಶಬ್ದವೇ ಕನ್ನಡದ ಅನ್ಕೊಂಡ್ಬಿಡ್ತೀವಿ, ಅದು ಇಂಗ್ಲಿಷ್ ಶಬ್ದ ಆಗಿರುತ್ತೆ. ಹೀಗೆ ಎಲ್ಲ ಸಂಸ್ಕೃತ ಶಬ್ದಗಳೇ. ಭಾಮಿನಿ ಷಟ್ಪದಿಯಲ್ಲಿ ವ್ಯಾಸರ ಸ್ತೋತ್ರವನ್ನ ರಚನೆ ಮಾಡ್ತಾ ಇದ್ದಾರೆ ಸಂಸ್ಕೃತದಲ್ಲಿ. ಸಾಮಾನ್ಯ ನಮ್ದೊಂದು ಚಿಂತನೆ, ವ್ಯಾಸ ಸಾಹಿತ್ಯ ಅಂದ್ರೆ ಸಂಸ್ಕೃತ, ದಾಸ ಸಾಹಿತ್ಯ ಅಂದ್ರೆ ಕನ್ನಡ ಅಲ್ವಾ? ಇಲ್ಲಿ ಯಾಕೆ ಸಂಸ್ಕೃತದಲ್ಲಿ ಮಾಡಿದ್ರೆ ದಾಸರು ಅಂದ್ರೆ ಸ್ತೋತ್ರ ಮಾಡ್ತಿರೋದು ಯಾರನ್ನ? ವ್ಯಾಸ ಸಾಹಿತ್ಯದ ರಚನೆಕಾರರಾದಂಥ ವೇದವ್ಯಾಸರನ್ನ. ಅವರು ಯಾವ ಭಾಷೆಯಲ್ಲಿ ರಚನೆ ಮಾಡಿದಾರೆಲ್ಲ ಸಂಸ್ಕೃತ. ಅದಕ್ಕಾಗಿ ಸಂಸ್ಕೃತದಲ್ಲೇ ಅವರನ್ನ ಸ್ತೋತ್ರ ಮಾಡಿದರೇನೋ ಅನ್ನುವಂತಹ ಒಂದು ಆಶ್ಚರ್ಯವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇರಲಿ, ಅಂತೂ ಕೂಡ ವೇದವ್ಯಾಸರನ್ನು ಅದ್ಭುತವಾಗಿ ನಾವಿಲ್ಲಿ ಕಾಣಲಿಕ್ಕೊಂದು ಅವಕಾಶ ಉಂಟು. ಬಾದರಾಯಣ ಪಾಹಿ, ಪಾಹಿ ಅಂದ್ರೆ ನಮ್ಮನ್ನ ವಿಶೇಷವಾಗಿ ಪಾಲಿಸಿರಿ ಅಥವಾ ಸಂರಕ್ಷಣೆ ಮಾಡಿರಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರನ್ನ? ವೇದವ್ಯಾಸ ದೇವರನ್ನ. ಎಂಥ ವೇದವ್ಯಾಸ ದೇವರು ಅಂತ ಹೇಳೋದಾದ್ರೆ ವೇದಪೀಠ ಅಂತ ಕರೆದು ಮೊದಲನೇದಾಗಿ ವೇದಪೀಠ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ. ಅಂದ್ರೆ ವೇದಪೀಠ ಅಂತ ಹೇಳಿದ್ರು. ಏನು ವೇದಪೀಠ ಅಂತ ಕೇಳಿದ್ರೆ, ಪೀಠ ಅಂದ್ರೆ ಆಶ್ರಯ ಅಂತ ಅರ್ಥ, ಅಂದ್ರೆ ಆಸನ ಅಥವಾ ಆಧಾರ. ಪೀಠ ಅಂದ್ರೆ ಆಧಾರ. ವಿಷ್ಣೋರಾಸನ ಭೂತಾಯ ದಿವ್ಯರತ್ನಮಯಾಯ ಚ ಪ್ರಧಾನ ಪುರುಷೇಶಾಯ ಮಹಾಪೀಠಾಯ ತೇ ನಮಃ. ಜಗತ್ತಿಗೆ ಅವನು ಪೀಠ, ಎಲ್ಲದಕ್ಕೂ ಅವನೇ ಪೀಠ. ಹಾಗಾದ್ರೆ ಪೀಠ ಅಂದ್ರೆ ಆಧಾರ ಅಥವಾ ಆಶ್ರಯ.
ಯಾವುದರ ಪೀಠ? ವೇದ ಪೀಠ ಅಂತ ಕರೆದ್ರು. ವೇದಗಳಿಗೆ ಆಶ್ರಯ, ವೇದಗಳಿಗೆ ಆಧಾರ ಅಂತ ಕರೀತಾರೆ. ಇಲ್ಲಿ ವೇದಗಳು ಅಂದ್ರೆ ಯಾವುದು ನಮ್ಮ ಪ್ರಕಾರ ಅಂತ ಕೇಳಿದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳಿ 4 ಭಾಗಗಳ ಬಗ್ಗೆ ನಾವು ಹೇಳ್ತೀವಿ. ವೇದಗಳು ಅಂದ ತಕ್ಷಣನೇ ಅದರಲ್ಲಿ 2 ಭಾಗ ಮಾಡ್ಕೊಳ್ಬೇಕು ನಾವು. ಅಪೌರುಷೇಯವಾದ ವೇದಗಳು, ಪೌರುಷೇಯವಾದ ವೇದಗಳು ಅಂತ. ಇದೇನಾಚಾರ್ಯ ಹೀಗೆ ಅಂತ ಕೇಳಿದ್ರೆ, ವೇದಗಳು ಅಂದ್ರೆ ಅಪೌರುಷೇಯ ಅಂತಲೇ ಅದು. ವೇದಗಳು ಅಂದ್ರೆ ಅಪೌರುಷೇಯವಾದದ್ದು. ಅದರಲ್ಲಿ 2 ಭಾಗ ಮಾಡ್ಕೊಳ್ಬೇಕು. ಯಾವ ವೇದಗಳು? ಪೌರುಷೇಯವಾದ ವೇದಗಳು, ಅಪೌರುಷೇಯವಾದ ವೇದಗಳು. ಹೀಗೂ ಕರೀತಾರ ಅಂದ್ರೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಇತಿಹಾಸ ಪುರಾಣಗಳನ್ನ ಪ್ರಧಾನವಾಗಿ ಮಹಾಭಾರತವನ್ನು ಕೂಡ 5ನೇ ವೇದ, ಪಂಚಮ ವೇದ ಅಂತ ಕರೆಯೋದಿದೆ. ಪುರಾಣಗಳನ್ನು ಕೂಡ ವೇದಗಳು ಅಂತ ಕರೆಯೋದಿದೆ. ಅದಕ್ಕೆ ವೇದ ಪೀಠ ಅಂದ್ರೆ, ವೇದ ಪೀಠ ಅಂದ್ರೆ ಆಶ್ರಯ. ಯಾವುದಕ್ಕೆ ಆಶ್ರಯ? ವೇದಗಳಿಗೆ ಆಶ್ರಯ. ಯಾವ ವೇದಗಳಿಗೆ ಅಂತ ಪ್ರಶ್ನೆ ಬಂದ್ರೆ ಅಲ್ಲಿ 2 ಉತ್ತರ. ಒಂದು ಅಪೌರುಷೇಯವಾದ ವೇದಗಳು, ಇನ್ನೊಂದು ಪೌರುಷೇಯವಾದ ವೇದಗಳು. ಅಪೌರುಷೇಯವಾದ ವೇದಗಳು ಅಂದ್ರೆ ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ಭಾಗಗಳನ್ನು ಒಳಗೊಂಡ ಅನಂತ ವೇದ ಮಂತ್ರಗಳಿಗೆ, ಅನಂತ ವೇದ ಮಂತ್ರಗಳಿಗೂ ಒಬ್ಬನೇ ಆಶ್ರಯ, ಅವರೇ ವೇದವ್ಯಾಸರು. ಅದಕ್ಕೆ ವೇದಪೀಠ, ಅನಂತ ವೇದಗಳಿಗೆ ಆಶ್ರಯನಾದ ಕಾರಣ ವೇದಪೀಠ ಅಂತ ಕರೀತಿದ್ದಾರೆ. ವೇದವ್ಯಾಸ ದೇವರಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ. ಹೇ ವೇದಪೀಠ, ವೇದಗಳಿಗೆ ಆಶ್ರಯರಾದವರೇ. ಯಾವ ವೇದಗಳಿಗೆ? ಅಪೌರುಷೇಯವಾದ ಅನಂತ ವೇದ ಮಂತ್ರಗಳಿಗೆ ಆಶ್ರಯರಾದವರೇ. ಆಶ್ರಯ ಅಂದ್ರೆ ಯಾವ ರೀತಿಯ ಆಶ್ರಯ? ಯಾವ ರೀತಿಯ ಆಶ್ರಯ? ನಾವು ನಿಮಗೆ ಆಶ್ರಯ ಕೊಡ್ತೀವಿ, ಇದರ ಅರ್ಥ ಏನು? ನಿಮ್ಮನ್ನ ನಮ್ಮ ಮನೆ ಒಳಗೆ ನಾವು ಇಟ್ಕೊಳ್ತೀವಿ. ಇದು ಒಂದು ರೀತಿಯಾದ ಆಶ್ರಯ ಅಂತ ನಾವು ಕರೀತೀವಿ. ಅಷ್ಟೇನಾ? ಅಷ್ಟೇ ಅಲ್ಲ. ನೀವು ಎಲ್ಲಿ ಬೇಕಾದರೂ ಇರ್ರಿ, ನಿಮಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟು, ನಿಮ್ಮ ಜೀವನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು, ನಿಮಗೆ ಊಟಕ್ಕೆ ಬಟ್ಟೆಗೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು, ನಿಮ್ಮ ಇರುವಿಕೆಗೆ ಕಾರಣೀಕರ್ತರಾಗೋದು ಒಂದು ರೀತಿಯ ಆಶ್ರಯ. ಅವರೆಲ್ಲೋ ಇರ್ತಾರೆ, ಎಲ್ಲೋ ಇರ್ತಾರೆ. ಅವರೇಪ್ಪ ನಮ್ಮ ಜೀವನಕ್ಕೆ ಆಶ್ರಯ, ಅವರಿದ್ದಕ್ಕೆ ನಾವಿದ್ದೀವಿ ಅನ್ನುವ ಮಾತನ್ನು ನಾವೆಲ್ಲ ಆಡ್ತಿರ್ತೀವಲ್ಲ. ಹಾಗೆ ವೇದಗಳಿಗೆ ಆಶ್ರಯ, ಇದರ ಅರ್ಥ 2 ರೀತಿಯಾಗಿ. ಎಲ್ಲ ವೇದಗಳು ಕೂಡ ಭಗವಂತನ ಒಳಗಿದೆ. ಎಲ್ಲ ವೇದಗಳಿಗೂ ಅವನ ಆಶ್ರಯನಾಗಿದ್ದಾನೆ ಒಂದರ್ಥ. ಇವತ್ತು ನಾವು ಎಲ್ಲ ವೇದ ಮಂತ್ರಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ, ಇದಕ್ಕೆ ಕಾರಣ ವೇದವ್ಯಾಸ ದೇವರು. ಯಾವ ರೀತಿಯಾಗಿ? ವೇದಗಳೆಲ್ಲ ಚೆಲ್ಲಾಪಿಲ್ಲಿಯಾದಾಗ, ಅರ್ಥಾತ್ ಅನಂತ ವೇದಗಳು ಒಟ್ಟಿಗೆ ಇದ್ದಾಗ ಭಗವಂತ ವೇದವ್ಯಾಸ ದೇವರಾಗಿ ಅವತಾರವನ್ನ ಮಾಡಿ 4 ಭಾಗಗಳನ್ನಾಗಿ ಮಾಡಿ ಆಯ್ಕೆ ಮಾಡಿಕೊಂಡು, ಅದಕ್ಕೆ ಏನದು ಭಾಗಗಳನ್ನಾಗಿ ಮಾಡಿ, ಅದಕ್ಕೆ ಜೈಮಿನ್ಯಾದಿ ಋಷಿಗಳನ್ನ ಪ್ರವರ್ತಕರನ್ನಾಗಿ, ವಿಶೇಷವಾಗಿ ಪ್ರವರ್ತಕರನ್ನಾಗಿ ಮಾಡಿದ್ದು, ಅವರಿಗೆ ಪಾಠ ಹೇಳುವ ಮುಖಾಂತರ ಎಷ್ಟು ರೀತಿಯಾಗಿ ಇವರು ಆಶ್ರಯರಾಗಿದ್ದರೆ ಯೋಚನೆ ಮಾಡಿ. ಮೊದಲು ಭಾಗಗಳನ್ನಾಗಿ ಮಾಡಿ ಅಧ್ಯಯನಕ್ಕೆ ಅನುಕೂಲ ಮಾಡಿ ಕೊಟ್ಟರು. ಆ ವೇದ ಮಂತ್ರ ಇರುವಿಕೆಗೆ ಇವರು ಕಾರಣೀಕರ್ತರಾದರು, ಅದರಿಂದ ವೇದಪೀಠರಾದರು. ಇನ್ನೊಂದು, ಅದು ಅಲ್ಲಿಗೆ ನಿಲ್ಲಬಾರದು ಅಂತ ಹೇಳಿ ಅದನ್ನ ಶಿಷ್ಯರಿಗೆ ಹೇಳುವ ಮುಖಾಂತರ ಜೈಮಿನ್ಯಾದಿ ಋಷಿಗಳಿಗೆ, ಪೈಲ, ವೈಶಂಪಾಯನ, ಗರುಡ, ಸುಮಂತು ಇವರೆಲ್ಲರಿಗೂ ಕೂಡಿಸಿ ಪಾಠವನ್ನು ಹೇಳಿ ಅದರ ಪದ್ಧತಿ ಮುಂದೆ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅದರ ಇರುವಿಕೆಗೆ ನಿಜವಾದ ಕಾರಣೀಕರ್ತೃಗಳಾದವರು ವೇದವ್ಯಾಸ ದೇವರು. ಈ ಅರ್ಥದಿಂದಲೂ ಕೂಡ ಅವರು ವೇದಪೀಠರು, ವೇದಗಳಿಗೆ ಆಶ್ರಯದಾತರಾದರು. ಇದು ಯಾವುದು? ಅಪೌರುಷೇಯವಾದ ವೇದಗಳ ವಿಚಾರದಲ್ಲಿ. ಇನ್ನ ವೇದ ಅನ್ನೋದು ಷಡಂಗವಾದದ್ದು, ಶಿಕ್ಷಾದಿ ಷಡಂಗಗಳಿದೆ. ಆ ಎಲ್ಲ ಷಡಂಗಗಳಿಗೂ ಕೂಡ ಪ್ರತ್ಯೇಕವಾಗಿ ಪ್ರವರ್ತಕರನ್ನಾಗಿ ಮಾಡಿಸಿ ಅದರ ಪಾಠವನ್ನು ಹೇಳಿ ಇವತ್ತಿಗೂ ಆ ಶಿಕ್ಷಾದಿ 6 ಲಿಂಗಗಳನ್ನೊಳಗೊಂಡ ವೇದ ಉಳಿವಿಕೆಗೆ ನಿಜವಾದ ಕಾರಣರಾದವರು. ಆದ ಕಾರಣ ಅವರು ವೇದಪೀಠರು. ಇದು ಒಂದರ್ಥ. ಹಾಗಾದರೆ ವೇದವ್ಯಾಸ ದೇವರು ವೇದಪೀಠರು ಅಂತ ಹೇಳಿದ್ರೆ ಬರೀ ಅಪೌರುಷೇಯವಾದ ವೇದಗಳನ್ನು ಮಾತ್ರ ಸಂಗ್ರಹ ಮಾಡಿಬಿಟ್ವಿ ಅಂದರೆ, ಹಾಗಾದರೆ ಈ ಪುರಾಣಗಳಿಗೆ, ಮಹಾಭಾರತಾದಿಗಳಿಗೆಲ್ಲ ಆಶ್ರಯ ಯಾರು ಅಂತ ಪ್ರಶ್ನೆ ಹುಟ್ಟುತ್ತಿತ್ತು. ಅದಕ್ಕೋಸ್ಕರನೇ ನಾವು ವೇದ ಅಂದರೆ ಅಪೌರುಷೇಯವಾದ ವೇದವೂ ಇಟ್ಕೊಳ್ಬೇಕು, ಪೌರುಷೇಯವಾದ ವೇದ ಇಟ್ಕೊಳ್ಬೇಕು. ಇವಾಗ ನಮಗೆ ಸಂದೇಹ ಪರಿಹಾರ ಆಗುತ್ತೆ. ಪೌರುಷೇಯವಾದ ಏನು? ಪೌರುಷೇಯ ಅಂದರೆ ಒಬ್ಬರಿಂದ ರಚಿತವಾದದ್ದು ಪೌರುಷೇಯ ಗ್ರಂಥಗಳು, ಒಬ್ಬ ಪುರುಷರಿಂದ ರಚಿತವಾದದ್ದು. ಅಪೌರುಷೇಯವಾದದ್ದು ಅಂದರೆ ಯಾರಿಂದಲೂ ರಚಿತವಾಗದ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿತ್ಯ ನೂತನವಾಗಿರುವಂತಹದ್ದು ಅಪೌರುಷೇಯವಾದದ್ದು, ಯಾರಿಂದಲೂ ರಚಿತವಾಗದೇ ಇದ್ದದ್ದು.
ಪೌರುಷೇಯ ಗ್ರಂಥಗಳಾದಂತಹ ಇತಿಹಾಸ ಭಾರತ ಪುರಾಣಗಳಿಗೂ ಕೂಡ ಇವರು ಆಶ್ರಯರಾಗಿದ್ದಾರೆ. ಯಾವ ರೀತಿ ಆಶ್ರಯರಾಗಿದ್ದಾರೆ? ರಚನೆ ಮಾಡುವ ಮುಖಾಂತರ ಮಹಾಭಾರತವನ್ನು ರಚನೆ ಮಾಡಿದರು, ಭಾಗವತಾದಿ 18 ಪುರಾಣಗಳನ್ನು ರಚನೆ ಮಾಡಿದರು. ಅದನ್ನ ಸೂತರು, ಶುಕಾಚಾರ್ಯರೇ ಮೊದಲಾದವರಿಗೆ ಕುಳಿತು ಪಾಠ ಹೇಳಿ ಅದರ ಪ್ರವರ್ತನೆಯನ್ನು ಕೂಡ ಮಾಡ್ತಾ ಬಂದರು. ಆದ ಕಾರಣ ಇವರು ಇತಿಹಾಸ ಪುರಾಣವೆಂಬಂತಹ ಪೌರುಷೇಯ ವೇದಗಳಿಗೆ ಪೀಠ ಆಶ್ರಯರಾದರು. ಸೊ ವೇದ ಪೀಠ ಅಂದ್ರೆ ಇಷ್ಟು ಅರ್ಥವನ್ನು ನಾವು ಚಿಂತನೆ ಮಾಡಬೇಕು. ಇದಕ್ಕಿನ್ನೊಂದು ನಾವು ಸೇರಿಸ್ಕೊಳ್ಬಹುದು. ಏನು ಅಂತ ಹೇಳಿದ್ರೆ, ಕೇವಲ ಯಾರು ಬರೆಯದ ಗ್ರಂಥಗಳ, ತಾವು ಬರೆದ ಗ್ರಂಥಗಳ ಆಶ್ರಯರಾದರು ಅಷ್ಟೇ ಅಲ್ಲ, ಮತ್ತೊಬ್ಬರು ಬರೆದ ಗ್ರಂಥಗಳನ್ನ ಪ್ರವರ್ತನೆ ಮಾಡಿದ್ರು. ಮತ್ತೊಬ್ಬರು ಅಂದ್ರೆ ಯಾರು ಅಂತ ಕೇಳಿದ್ರೆ ತನ್ನದೇ ಇನ್ನೊಂದು ರೂಪ. ಯಾವುದು ಅಂತ ಕೇಳಿದ್ರೆ, ಹಯಗ್ರೀವ ರೂಪದಿಂದ ಮೂಲ ರಾಮಾಯಣ, ನಾರಾಯಣ ರೂಪದಿಂದ ಪಂಚರಾತ್ರಾಗಮ. ಇದು ಮತ್ತೊಬ್ಬರು ಅಂದ್ರೆ ವೇದವ್ಯಾಸ ದೇವರಿಂದ ಅಭಿನ್ನರಾದವರೇ ಅವರು. ಏನು ಹೇಳಕ್ ಬಂದೆ ನಾನು ಅಂದ್ರೆ, ನಾನು ಇಲ್ಲಿ ಬಂದಿದ್ದೀನಿ, ನಾನು ಬರೆಯದ ಗ್ರಂಥಗಳ, ನಾನು ಬರೆದ ಗ್ರಂಥಗಳ, ಯಾರೂ ಬರೆಯದ ಗ್ರಂಥಗಳ 3 ಭಾಗ ಮಾಡಿಕೊಳ್ಳ್ರಿ. ಯಾರೂ ಬರೆಯದ ಗ್ರಂಥಗಳು ವೇದಗಳು, ಅದಕ್ಕೆ ಪೀಠರಾದರು. ತಾನು ಬರೆದ ಗ್ರಂಥಗಳು ಭಾರತ, ಭಾಗವತಾದಿ ಪುರಾಣಗಳು. ತಾನು ಬರೆಯದ ಅರ್ಥಾತ್ ಆ ಅವತಾರದಿಂದ ಅಂತ ಇಟ್ಕೊಂಡಾಗ ಮೂಲ ರಾಮಾಯಣ, ಪಂಚರಾತ್ರಾಗಮ ಇದೆ ಅಂತ ನಮಗೆ ಗೊತ್ತಿತ್ತಾ? ಗೊತ್ತಿಲ್ಲ ಅಲ್ವಾ? ತಿಳಿಸಿಕೊಟ್ಟವರು ವೇದವ್ಯಾಸ ದೇವರು, ಅದರ ವಿಶೇಷ ಪ್ರವರ್ತಕರಾದರು. ಕರ್ತೃತ್ವೇನ ಅಲ್ಲ, ಪ್ರವರ್ತಕರಾದ ಕಾರಣದಿಂದಲೂ ಕೂಡ ಮೂಲ ರಾಮಾಯಣವೆಂಬ ಮತ್ತೆ ಪಂಚರಾತ್ರಾಗಮವೆಂಬಂತಹ ಪೌರುಷೇಯವಾದ ವೇದಗಳಿಗೆ ಅವರು ಆಶ್ರಯರಾದರು, ಪ್ರವರ್ತನೆ ಮಾಡುವ ಮುಖಾಂತರ. ವೇದಪೀಠ ಅಂದ್ರೆ ಈ ಒಂದು ಅನುಸಂಧಾನವನ್ನು ನಾವು ಮಾಡಬೇಕಾಗುತ್ತೆ. ಎಲ್ಲ ವೇದ ಮಂತ್ರಗಳಿಗೆ ಸರಿಯಾದ ಅರ್ಥವನ್ನ ಕೊಡುವ ಮುಖಾಂತರ ಮುಂದಿನ ಅನುಸಂಧಾನ. ಆಶ್ರಯ ಅಂದ್ರೆ ಏನು ಗೊತ್ತಾ? ನಿಮ್ಮನ್ನು ತಂದು ಮನೇಲಿ ಇಟ್ಕೊಂಡು ನಿಮ್ಮನ್ನು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಂಡ್ಬಿಟ್ರೆ ಅಲ್ವಾ? ನಿಮಗೆ ಆಶ್ರಯ ಕೊಟ್ಟಿದ್ದೀನಿ ನಾನು, ನೋಡೋರ ಕಣ್ಣಿಗೆ ನಿಮ್ಗೆ ಆಶ್ರಯ ಕೊಟ್ಟಂಗೆ ಮಾಡೋದು, ಮನೆಯಲ್ಲಿ ಬಾಯಿಗೆ ಬಂದಂಗೆ ಬೈಯೋದು. ಪಾಪ ನಿಮಗೆ ಅನಿಸುತ್ತೆ, ಅಯ್ಯೋ ಯಾಕಾದರೂ ಅವ್ರ ಮನೇಲಿದ್ದೀವೋ, ಆದ್ರೆ ಗತಿ ಇಲ್ಲ, ತಿನ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ, ಅರ್ಥಾತ್ ಸಂಪಾದನೆ ಮಾಡಲಿಕ್ಕೆ ದಾರಿ ಇಲ್ಲ, ಅನಿವಾರ್ಯವಾಗಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಮನೆಯಲ್ಲೇ ಬಿದ್ದಿರ್ಬೇಕು ನಾನು, ಅವರೇ ನಂಗೆ ಆಶ್ರಯ. ಇದಕ್ಕೆ ಆಶ್ರಯ ಅಂತಾರ? ಹತ್ಕೊಂಡು ಕೂತಿರ್ತಾರ ಪಾಪ. ವೇದಗಳೆಲ್ಲ ವೇದವ್ಯಾಸ ದೇವರನ್ನ ಆಶ್ರಯ ಮಾಡಿದ್ರು, ಈ ರೀತಿ ಆಶ್ರಯ ಮಾಡಲಿಲ್ಲ. ಮತ್ತೆ ಎಲ್ಲ ವೇದ ಮಂತ್ರಗಳಿಗೂ ಕೂಡ ಯಥಾರ್ಥವಾದ ಅರ್ಥವನ್ನ ಬರೆಯುವ ಮುಖಾಂತರ ಬ್ರಹ್ಮಸೂತ್ರಗಳು ವೇದ ನಿರ್ಣಾಯಕವಾದ ಶಾಸ್ತ್ರ, ಬ್ರಹ್ಮಮೀಮಾಂಸಾ ಶಾಸ್ತ್ರ, ಎಲ್ಲ ವೇದ ಮಂತ್ರಗಳಿಗೂ ಇರುವ ಯಥಾರ್ಥವಾದ ಅರ್ಥವನ್ನ ತಮ್ಮ ಸೂತ್ರಗಳ ಮುಖಾಂತರ ಎಲ್ಲ ವೇದಗಳಿಗೂ ಆಶ್ರಯರಾದರು. ನಿಮ್ಮನ್ನು ಕರ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿ ನಾನು ಆಶ್ರಯ ಕೊಡೋದು ಎಷ್ಟು ಮುಖ್ಯವೋ, ನಿಮಗೆ ಅವಮಾನ ಮಾಡದೆ, ನಿಮಗೆ ಯಾವುದೇ ರೀತಿಯಾದಂತಹ ನಿಮ್ಮ ಶೀಲಕ್ಕೆ, ಸ್ವಭಾವಕ್ಕೆ, ಗೌರವಕ್ಕೆ ಚ್ಯುತಿ ಬರದಂತೆ ನಡೆಸಿಕೊಳ್ಳುವುದು ಇದು ನಿಜವಾದ ಆಶ್ರಯ. ವೇದಗಳನ್ನು ನಾನು ಆಯ್ಕೆ ಮಾಡಿಕೊಂಡೆ, ನಾನು ವಿಭಾಗ ಮಾಡಿದೆ ಅಂತ ಹೇಳಿ ನಾನು ಹೇಗೇಗೋ ಅರ್ಥ ಬರೆದ್ರೆ, ಅವತ್ತೇನಾದ್ರೂ ವೇದವ್ಯಾಸರು ಹಾಗೆ ಮಾಡಿದ್ರೆ ಅವರು ನಿಜವಾದ ಆಶ್ರಯ ಆಗ್ತಾ ಇತ್ತು. ಹಾಗಾದ್ರೆ ನಿಜವಾಗಲು ವೇದಕ್ಕೆ ನಿಜವಾದ ಆಶ್ರಯ ಪೀಠ ಯಾವುದು? ವೇದವ್ಯಾಸರೇ. ಯಾಕೆ? ವೇದಗಳಿಗೆ ನಿಜವಾದ ಅರ್ಥವನ್ನ, ಯಥಾರ್ಥವಾದ ಅರ್ಥವನ್ನ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡುವ ಮುಖಾಂತರ ನ್ಯಾಯ ಒದಗಿಸಿದ್ದಾರೆ. ಆದ ಕಾರಣ ಇವರು ವೇದಪೀಠ. ಯಾಕೆ? ತಾನು ಬರೆದ ಗ್ರಂಥಗಳಲ್ಲಿ, ಪೌರುಷೇಯವಾದ ಗ್ರಂಥಗಳಲ್ಲಿ ಮಹಾಭಾರತ ಇತಿಹಾಸ ಸೇರಿಸಿದ್ವಿ, ಬ್ರಹ್ಮಸೂತ್ರಗಳನ್ನು ಬಿಟ್ಟವಲ್ಲ ಆಚಾರ್ಯ, ಏನು ಬಿಡೋದು ಬೇಡ. ಯಾಕೆ? ಆಶ್ರಯ ಯಾವ ರೀತಿ ಆಶ್ರಯ? ಕೆಟ್ಟ ಅರ್ಥವನ್ನ ಬರೆಯದೆ, ತಪ್ಪಾದ ಅರ್ಥವನ್ನ ಬರೆಯದೆ, ಯಥಾರ್ಥವಾದ ಅರ್ಥವನ್ನ ಬರೆದು ವೇದಗಳಿಗೆ ಮಹತ್ವವನ್ನ ಕೊಟ್ಟ ಕಾರಣ ಅವರಿಗೆ ಆಶ್ರಯರಾದರು. ನಿಮಗೆ ನಾನು ಆಶ್ರಯ ಕೊಟ್ಟೆ, ನೀವು ಉದ್ಧಾರ ಆಗಲಿ, ಜಗತ್ತಲ್ಲಿ ಒಳ್ಳೆ ಹೆಸರು ಬರಲಿ, ನಿಮ್ಮನ್ನ ಜಗತ್ತು ಕೊಂಡಾಡಲಿ ಅಂತಲೇ ಇರಬೇಕು. ನಾನೊಬ್ಬನು ಓದಿಸ್ತಾ ಇದ್ದೀನಿ ಅಂದ್ರೆ ಅವನು ದಡ್ಡ ಆಗಲಿ, ಅವನು ಫೇಲ್ ಆಗಲಿ, ಅವನನ್ನು ಯಾರು ನೋಡಬಾರ್ದು ಅಂತ ನಾನು ದುಡ್ಡು ಕೊಟ್ಟು ಓದಿಸ್ತೀವ, ಆಶ್ರಯ ಕೊಡ್ತೀವ? ಅವನ ಜಗತ್ತಿಗೆ ಒಳ್ಳೆ ಪ್ರಜೆ ಆಗಲಿ, ಸತ್ಪ್ರಜೆ ಆಗಲಿ. ಹಾಗೆ ವೇದವ್ಯಾಸ ದೇವರು ವೇದಗಳಿಗೆ ಆಶ್ರಯ ಕೊಟ್ಟರು. ಇದರರ್ಥ ವೇದಗಳ ಬಳಕೆ ಸರಿಯಾಗಿ ಆಗಲಿ ಅನ್ನುವ ಅರ್ಥದಿಂದಲೂ ಕೂಡ ದಾಸರು
ವೇದವ್ಯಾಸ ದೇವರನ್ನ ಎಷ್ಟು ಸುಂದರವಾಗಿ ಒಂದೇ ಶಬ್ದದಲ್ಲಿ ಇಷ್ಟೆಲ್ಲ ಅರ್ಥಗಳನ್ನು ಒಳಗೊಂಡವಂತೆ ವೇದಪೀಠ ಅಂತ ಶಬ್ದವನ್ನು ಇಟ್ಟು. ಇದಾದ ಮೇಲೆ ಮುಂದಿನ ಶಬ್ದ ವೇದಪೀಠ ಆಮೇಲೆ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಅಂತ ಹೇಳ್ತಾರೆ. ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ. ವಿರಿಂಚಿ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮದೇವರು ಅನ್ನುವಂತಹದ್ದು ಅದು ಒಂದು ಸ್ಥಾನ, ಪಟ್ಟ. ಆ ಸ್ಥಾನದಲ್ಲಿ ಇವತ್ತು ಬ್ರಹ್ಮನ ಪಟ್ಟದಲ್ಲಿ, ಚತುರ್ಮುಖ ಬ್ರಹ್ಮನ ಸ್ಥಾನದಲ್ಲಿ ಕೂತ ಆ ವ್ಯಕ್ತಿಯ ಹೆಸರು ವಿರಿಂಚಿ. ಬ್ರಹ್ಮದೇವರನ್ನೋದು ಮುಖ್ಯಮಂತ್ರಿಗಳು ಅನ್ನೋದು ಸ್ಥಾನ, ಅಲ್ಲಿ ಕೂತವ್ರ ಹೆಸರು ಬೇರೆ ಇರುತ್ತೆ. ಹಾಗೆ ಬ್ರಹ್ಮನ ಸ್ಥಾನದಲ್ಲಿ ಕೂತವರು ನಾವು ಬ್ರಹ್ಮ ಅಂತ ವ್ಯವಹಾರ ಮಾಡ್ತೀವಿ. ಅಲ್ಲಿರೋರ ಹೆಸರು ವಿರಿಂಚಿ. ಏನ್ ವಿರಿಂಚಿ ಅಂತ ಕೇಳಿದರೆ, ವಿರಿಂಚಿ ಅನ್ನೋ ಶಬ್ದಕ್ಕೆ ಇರುವುದನ್ನ ವಿಸ್ತಾರ ಮಾಡುವಂತವರಿಗೆ ವಿರಿಂಚಿ ಅಂತ ಕರೀತಾರೆ. ರುಚಿ ವಿಸ್ತಾರ ಅಂತ ಹೇಳಿ ಇರುವುದನ್ನ ವಿಸ್ತಾರ ಮಾಡ್ತಾರೆ. ಆದ ಕಾರಣ ಯಾವುದು? ಜಗತ್ತಿನ ಸೃಷ್ಟಿ ಮಾಡ್ತಾರೆ ಭಗವಂತನ ಆಜ್ಞೆಯಿಂದ. ಅಲ್ಲಿ ತನಕ ಜಗತ್ತಿರ್ಲಿಲ್ವ? ಹಾಗಾದ್ರೆ ಇತ್ತು, ಸೂಕ್ಷ್ಮ ರೂಪದಲ್ಲಿ ಇತ್ತು. ಅದನ್ನ ಇವರು ಸ್ಥೂಲ ರೂಪಕ್ಕೆ ತಂದರು, ವಿಸ್ತಾರ ಮಾಡಿದರು ಅನ್ನೋ ಕಾರಣಕ್ಕೆ ಇವರಿಗೆ ವಿರಿಂಚಿ ಅಂತ ಕರೀತಾರೆ. ವಿರಿಂಚಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಭವ ಅಂದ್ರೆ ರುದ್ರದೇವರು, ಶಕ್ರಾದಿ, ಶಕ್ರ ಅಂದ್ರೆ ಇಂದ್ರದೇವರು, ಆದಿ ಶಬ್ದದಿಂದ ಇಂದ್ರಾದಿ ದೇವತೆಗಳು. ವಿರಿಂಚಿ ಭವ ಶಕ್ರಾದಿ ಸುರ ಅಂದ್ರೆ ಬ್ರಹ್ಮದೇವರು, ರುದ್ರದೇವರು, ಇಂದ್ರಾದಿ ಎಲ್ಲ ದೇವತೆಗಳಿಗೆ ವಿಜ್ಞಾನದಾಯಕ. ಯಾರು? ವೇದವ್ಯಾಸ ದೇವರಿಗೆ ಹೇಳ್ತಾ ಇರುವಂತಹ ಲಕ್ಷಣ ಇದು. ವೇದವ್ಯಾಸ ದೇವರು ಎಂಥವರು ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ವಿಜ್ಞಾನದಾಯಕರಾಗಿದ್ದಾರೆ, ಜ್ಞಾನವನ್ನ ಕೊಡುವವರಾಗಿದ್ದಾರೆ. ಬರೇ ಜ್ಞಾನ ಅಲ್ಲ, ವಿಜ್ಞಾನವನ್ನ ಕೊಡುವವರಾಗಿದ್ದಾರೆ. ಸೈನ್ಸ್ ಟೀಚರ್ ಹಾಗಾದ್ರೆ ವೇದವ್ಯಾಸ ದೇವರು, ಈ ಸೋಷಿಯಲ್ ಟೀಚರು, ಮ್ಯಾಥ್ಸ್ ಟೀಚರ್ ಅಂತ ಇರ್ತಾರಲ್ಲ, ಹಾಗೆ ವಿಜ್ಞಾನದಾಯಕರು ಅಂತಂದ್ರೆ ಬಹುಶಃ ವೇದವ್ಯಾಸ ದೇವರು ಸೈನ್ಸ್ ಟೀಚರ್ ಹಾಗಾದ್ರೆ ಅಂದ್ರೆ ಈ ವಿಜ್ಞಾನವನ್ನ ಹೇಳಿದ್ದಲ್ಲ ಇಲ್ಲಿ ದಾಸರು. ಮತ್ತೆ ಇಲ್ಲಿ ಹೇಳ್ತಿರೋ ವಿಜ್ಞಾನ ಅಂತ ಹೇಳಿದರೆ ಭಗವಂತನ ವಿಶೇಷವಾದ ಜ್ಞಾನವನ್ನ ಹೇಳುವವರು. ವಿಜ್ಞಾನ ಅಂದ್ರೆ, ಜ್ಞಾನ ಅಂದ್ರೆ ಏನು ಗೊತ್ತಾ? ಯಾವುದೋ ಒಂದು ಕಾರ್ಯ ಇದೆ, ಆ ಕಾರ್ಯವನ್ನ ಯಾರು ಮಾಡ್ತಾ ಇದ್ದಾರೆ? ಭಗವಂತ ಮಾಡ್ತಾ ಇದ್ದಾನೆ. ಅದನ್ನು ವಿಶೇಷವಾಗಿ ಭಗವಂತ ಯಾಕೆ ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ, ಯಾರೊಳಗೆ ನಿಂತು ಮಾಡ್ತಾ ಇದ್ದಾನೆ, ಯಾವಾಗ ಮಾಡ್ತಾನೆ, ಹೇಗೆ ಮಾಡ್ತಾನೆ, ಇದರ ವಿಶೇಷವಾದ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೀತಾರೆ. ವಿಶೇಷವಾದ ವಿಶಿಷ್ಟವಾದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಇದರಿಂದ ವೇದವ್ಯಾಸ ದೇವರ ಸರ್ವೋತ್ತಮತ್ವವನ್ನು ಕೂಡ, ಸರ್ವಜ್ಞತ್ವವನ್ನು ಕೂಡ ದಾಸರು ನಮಗೆ ಈ ಶಬ್ದದಿಂದ ತಿಳಿಸ್ತಾ ಇದ್ದಾರೆ. ಯಾತಕ್ಕೆ? ವೇದವ್ಯಾಸರನ್ನ ಕಶ್ಚನ ಋಷಿಗಳು ಅಂತ ತಿಳ್ಕೊಳ್ಬೇಡ್ರಿ. ಕಶ್ಚನ ಋಷಿಗಳಾಗಿದ್ದರೆ ಅವರಿಗಿಂತಲೂ ಕೆಳಗಿರುವ ಋಷಿ ಬಾಲಕರನ್ನು ಕೂಡಿಸ್ಕೊಂಡು ಅವರಿಗೆ ಪಾಠ ಹೇಳಬೇಕಾಗಿತ್ತು. ಆದರೆ ವ್ಯಾಸರು ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ, ಅರ್ಥಾತ್ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಜ್ಞಾನವನ್ನ, ವಿಶೇಷವಾದ ಜ್ಞಾನವನ್ನ ಕೊಡ್ತಾರೆ. ಭಗವಂತನ ವಿಚಾರದಲ್ಲಿ ವಿಶೇಷವಾದ ಜ್ಞಾನವನ್ನ ಕೊಡ್ತಾರೆ. ಆದ ಕಾರಣ ವಿಜ್ಞಾನದಾಯಕ. ಇನ್ನೊಂದು ವಿಜ್ಞಾನ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದ್ರೆ, ನಮ್ಮದೆಲ್ಲರದ್ದು ಜ್ಞಾನ ಇದೆ, ನಮ್ಮ ಜ್ಞಾನಗಳಲ್ಲೂ ಭೇದ ಇದೆ. ನನ್ನ ಜ್ಞಾನವೇ ಬೇರೆ, ನಿಮ್ಮ ಜ್ಞಾನವೇ ಬೇರೆ. ಇದರರ್ಥ ಭಗವಂತ ಸರ್ವೋತ್ತಮ ಅನ್ನುವ ಜ್ಞಾನದ ಬಗ್ಗೆ ಮಾತಾಡ್ತಿರೋದಲ್ಲ, ನಮ್ಮ ಸ್ವರೂಪದ ಜ್ಞಾನದ ಬಗ್ಗೆ ಅಲ್ಲೂ ತಾರತಮ್ಯ ಉಂಟು. ಆಚಾರ್ಯರ ಸಿದ್ಧಾಂತದ ಪ್ರಕಾರ ನಮ್ಮ ಸ್ವರೂಪ ಬೇರೆ ಅಲ್ಲ, ನಮ್ಮ ಜ್ಞಾನ ಬೇರೆ ಅಲ್ಲ. ಅಂದ್ರೆ ನಮ್ಮದೇ ಆದ ಸ್ವಂತದೊಂದು ಜ್ಞಾನ ಇದೆ. ನಾನು ಯಾರು, ಸ್ವರೂಪದ ಜ್ಞಾನ, ಅದನ್ನ ವಿಶೇಷವಾಗಿ ಕೊಡ್ತಾರೆ ಬಿಂಬ ರೂಪದಿಂದ ಒಳಗಿದ್ದು ಅನ್ನುವ ಕಾರಣಕ್ಕೋಸ್ಕರ ವಿಜ್ಞಾನ ಶಬ್ದವನ್ನು ಇಟ್ಟಿದ್ದಾರೆ ದಾಸರು. ವಿರಿಂಚಿ ಭವ ಶಕ್ರಾದಿ ಸುರ, ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ಎಲ್ಲರಿಗೂ ಕೂಡ ಬಿಂಬ ರೂಪದಿಂದ ಒಳಗಿದ್ದುಕೊಂಡು ತಾವು ಯಾರು, ಭಗವಂತ ಯಾರು ಅನ್ನುವ ವಿಶೇಷವಾದ ಜ್ಞಾನವನ್ನ ಕೊಡ್ತಾರೆ. ಅದಕ್ಕೆ ವಿಜ್ಞಾನದಾಯಕ. ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪರಿಪೂರ್ಣವಾದ ಜ್ಞಾನವನ್ನ ಕೊಡ್ತಾರೆ.
ಭಗವಂತನ ವಿಷಯವಾಗಿ ಪರಿಪೂರ್ಣವಾದ ಜ್ಞಾನವನ್ನು ಕೊಡ್ತಾರೆ. ಎರಡೂ ಕಾರಣಕ್ಕೋಸ್ಕರನೇ ವಿಜ್ಞಾನದಾಯಕ ಅನ್ನುವ ಶಬ್ದವನ್ನು ಇಟ್ಟರು ದಾಸರು. ಅರ್ಥ ಆಯ್ತು ನಾನು ಹೇಳಿದ್ದು? ಭಗವಂತನ ಜ್ಞಾನ ಕೊಡೋದು ಒಂದು ಕಡೆ, ನಮ್ಮ ಸ್ವರೂಪಕ್ಕೆ ತಕ್ಕ ಹಾಗೆ ಯೋಗ್ಯತೆಗೆ ಅನುಗುಣವಾದ ಜ್ಞಾನ ನಮ್ಮೊಳಗೆ ಇರುತ್ತೆ. ಅದು ಪೂರ್ಣವಾದ ಆದ್ರೆ ನಮಗೆ ಮೋಕ್ಷ ಅಂತಿದೆ ಅಲ್ವಾ. ಅವರವರಿಗೆ ಯಾರ್ಯಾರಿಗೆ ಕೊಡ್ತಾರದು? ಹೊರಗಿನಿಂದ ವೇದಗಳಿಗೆ ಅರ್ಥ ಹೇಳೋದು ಒಂದೇ ಅಲ್ಲ, ಒಳಗಿನ ಜ್ಞಾನವನ್ನ ಪೂರ್ಣವಾಗಿ ಕೊಡ್ತಾರೆ. ಬ್ರಹ್ಮಾದಿ ದೇವತೆಗಳಿಗೂ ಹೇಗೆ ಕೊಡ್ತಾರೆ? ವಿಜ್ಞಾನದಾಯಕ. ವಿಜ್ಞಾನ ಕೊಡೋದು ಯಾರು? ಒಳಗಿರುವ ಬಿಂಬರೂಪಿ ಭಗವಂತ. ಸೊ ಒಳಗಿರುವ ಬಿಂಬರೂಪಿ ಬೇರೆಯಲ್ಲ, ವೇದವ್ಯಾಸರು ಬೇರೆಯಲ್ಲ. ಮಮ ಸ್ವಾಮಿ ಹರಿರ್ನಿತ್ಯಂ. ಸೊ ಭಗವಂತನನ್ನ ಹೊರಗಿನಿಂದಲೂ ಸರ್ವೋತ್ತಮ ಅಂತ ಚಿಂತನೆ ಮಾಡಿದ್ರು, ಒಳಗಿನ ಬಿಂಬರೂಪವನ್ನು ಅನುಸಂಧಾನ ಮಾಡಿದ್ದರಿಂದಲೂ ಕೂಡ ಸರ್ವೋತ್ತಮ ಅಂತ ಚಿಂತನೆ ಮಾಡ್ತಾ ಇದ್ದಾರೆ ದಾಸರು. ಒಂದು ಶಬ್ದದಿಂದ, ವಿಜ್ಞಾನ ಶಬ್ದದಿಂದ. ಇದನ್ನೇ ಈ ಚಿಂತನೆ ದಾಸರಿಗೆ ಹೇಗೆ ಬಂತು ಅಂತ ಕೇಳಿದ್ರೆ ಆಚಾರ್ಯರ ಅನುಕರಣೆ ಮಾಡ್ತಾ ಇದ್ದಾರೆ. ಹೇಗೆ? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ ಹೇಳಿದೆ. ಈ ಶಬ್ದದಲ್ಲಿ, ಈ ಶ್ಲೋಕದಲ್ಲಿ ಹರಯೇ ಗುರವೇ ನಮಃ, ಹರಿಗೂ ಗುರುಗೂ ನಮಸ್ಕಾರ, ಗುರುತ್ವೇನ ವ್ಯಾಸರಿಗೆ ನಮಸ್ಕಾರ ಆವಾಗಲೇ ಹೇಳಿದೆ ನಾನು. ನೋಡ್ರಿ, ಇಲ್ಲಿ ಹೇಳಬೇಕಾದಾಗ ಯಸ್ಮಾತ್ ಬ್ರಹ್ಮೇಂದ್ರ, ಬ್ರಹ್ಮ ಇಂದ್ರ ರುದ್ರಾದಿ ದೇವತಾನಾಂ, ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಗೂ ಜ್ಞಾನಸ್ಫೂರ್ತಿ, ಜ್ಞಾನವನ್ನ ಕೊಡುವವರು ಭಗವಂತ. ಅದೇ ಅರ್ಥವನ್ನ ಇಲ್ಲಿ ಹೇಳಬೇಕಾದಾಗ ಅಲ್ಲಿ ಹರಿ ಶಬ್ದವನ್ನು ಇಟ್ಟಿದ್ದಾರೆ. ಹರಿ ಬೇರೆಯಲ್ಲ, ವ್ಯಾಸರು ಬೇರೆಯಲ್ಲ. ಹರಿ ಶಬ್ದಕ್ಕೆ ನಮ್ಮಲ್ಲಿರುವ ಎಲ್ಲ ಬಿಂಬ ರೂಪಕ್ಕೆ ಯಾವ ರೂಪದಿಂದ, ಯಾವ ಹೆಸರಿನಿಂದ ಕರಿಬೇಕು? ಹರಿ ಎನ್ನುವ ಶಬ್ದದಿಂದ ಕರಿಬೇಕು. ಸೊ ಹರಿ ಬೇರೆಯಲ್ಲ, ವ್ಯಾಸರು ಬೇರೆಯಲ್ಲ ಅಂದ್ರೆ ಭಗವಂತ ಬೇರೆಯಲ್ಲ, ವ್ಯಾಸರು ಬೇರೆಯಲ್ಲ. ಬಿಂಬರೂಪನಾದ ನಮ್ಮೊಳಗಿರುವ ಭಗವಂತನೂ ಬೇರೆಯಲ್ಲ, ವ್ಯಾಸರು ಬೇರೆಯಲ್ಲ. ಎಷ್ಟು ಸರ್ವತೋಮುಖವಾಗಿ ಯೋಚನೆಯನ್ನು ಮಾಡಿ ದಾಸರು ರಚನೆ ಮಾಡಿದ್ದಾರೆ, ಯೋಚನೆ ಮಾಡಿ. ಈ ಶ್ಲೋಕದ ಅರ್ಥ ಹಾಗೇ ಕನ್ನಡೀಕರಿಸಿದ್ದಾರೆ ಅನ್ನೋ ರೀತಿಯಲ್ಲಿದೆ. ವಿರಿಂಚ ಭವ ಶಕ್ರಾದಿಸುರ ವಿಜ್ಞಾನದಾಯಕ. ಒಂದು ಬಿಟ್ಟು ಹೋಯ್ತಲ್ಲ ಆಚಾರ್ಯ ನಮ್ಗೆ ಅನ್ಸತ್ತೆ. ಏನು ಹೇಳಿದ್ರು ನೋಡೋಣ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ, ಲಕ್ಷ್ಮೀದೇವಿಗೂ ಕೂಡ ಜ್ಞಾನಸ್ಫೂರ್ತಿ ಅಂತ ಆಚಾರ್ಯರು ಹೇಳಿದ್ದಾರೆ. ಈ ಶ್ಲೋಕವನ್ನ ಜಗನ್ನಾಥದಾಸರು ಕನ್ನಡೀಕರಿಸಿದ್ದಾರೆ ಅಂತ ಅನ್ನೋದಾದ್ರೆ, ಇಲ್ಲಿ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಅಂತ ಬ್ರಹ್ಮದೇವರಿಂದ ಶುರು ಮಾಡಿದ್ದಾರೆ. ಹಾಗಾದ್ರೆ ಲಕ್ಷ್ಮೀದೇವಿ ಕೊಟ್ಟರು, ಲಕ್ಷ್ಮೀದೇವಿಗೂ ಜ್ಞಾನಸ್ಫೂರ್ತಿ ಆಗಿದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಜಗನ್ನಾಥದಾಸರಲ್ಲಿ ಅಂತ ಕೇಳಿದ್ರೆ, ವೇದ ಪೀಠ ವಿರಂಚಿ. ಒಂದೇ ಪದ ಮಾಡ್ಕೊಳ್ರಿ, ಈಗ ಬಿಡಿಸ್ಬೇಡ್ರಿ. ಈಗ ವೇದ ಪೀಠ ವಿರಿಂಚಿ ಭವಶಕ್ರಾದಿ. ವೇದಪೀಠ ಅಂದ್ರೆ ಯಾರು? ಲಕ್ಷ್ಮೀದೇವಿ. ಪರಮ ಮುಖ್ಯ ವೃತ್ತಿ ಪ್ರತಿಪಾದ್ಯನಾಗಿ ಭಗವಂತ ಇದ್ದರೆ, ಮುಖ್ಯ ವೃತ್ತಿಯಿಂದ ಅನಂತ ವೇದಗಳಿಗೆ ಆಶ್ರಯಗಳು ಯಾರು? ಮಹಾಲಕ್ಷ್ಮೀ ದೇವಿಯರು. ಮಹಾಲಕ್ಷ್ಮೀ ದೇವಿಯರು ವೇದಕ್ಕೆ ಆಶ್ರಯರಾಗಿದ್ದಾರೆ. ವೇದ ಪ್ರತಿಪಾದ್ಯರಾಗೋದು ಬೇರೆ, ವೇದಕ್ಕೆ ಆಶ್ರಯರಾಗೋದು ಬೇರೆ. ವೇದಕ್ಕೆ ಆಶ್ರಯತ್ವ ಲಕ್ಷ್ಮೀದೇವಿಯ ಗುಣ. ಹಾಗಾಗಿ ವೇದಪೀಠ ಅಂದ್ರೆ ಯಾರಾದ್ರಲ್ಲಿ? ಹಾಗಾದ್ರೆ ಲಕ್ಷ್ಮೀದೇವಿ. ಸೊ ಇವಾಗ ನಮ್ಗೆ ಅರ್ಥ ಆಗತ್ತೆ. ವೇದ ಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಸಮಸ್ತ ಪದ ಮಾಡಿಕೊಂಡ್ರೆ ವೇದಪೀಠ ಅಂದ್ರೆ ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರು, ಇಂದ್ರಾದಿ ಎಲ್ಲ ದೇವತೆಗಳಿಗೂ ವಿಜ್ಞಾನದಾಯಕ. ವಿಜ್ಞಾನದಾಯಕ ಅನ್ನೋದರ್ಥ ಆಗ ಯಾಕಿಟ್ರು ಅಂತ ಹೇಳಿದೆ. ಒಂದೇ ಸಮಸ್ತ ಪದ ಮಾಡ್ಕೊಂಡ್ವಲ್ಲ, ಲಕ್ಷ್ಮೀದೇವಿ ವಿಚಾರ ಬಂತು. ಈಗ ಲಕ್ಷ್ಮೀದೇವಿ ವಿಚಾರ ಬಂತು. ಶ್ಲೋಕದಲ್ಲೂ ಹೇಳಬೇಕಾದಾಗ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ. ಅಲ್ಲಿ ಹೇಗೆ ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನವನ್ನ, ಹೊಸದಾದ ಜ್ಞಾನವನ್ನ ಕೊಡ್ತಾನೆ, ಅರ್ಥ ಸರಿ ಬರುತ್ತೆ. ಲಕ್ಷ್ಮೀದೇವಿಗೂ ಕೊಡ್ತಾನೆ ಅಂದ್ರೆ ಲಕ್ಷ್ಮೀದೇವಿ ಜ್ಞಾನಪೂರ್ಣಳು. ಜ್ಞಾನಪೂರ್ಣಳು, ಆಲ್ರೆಡಿ ಜ್ಞಾನಪೂರ್ಣಳು ಅವಳು, ನಿತ್ಯ ಮುಕ್ತಳು, ಜ್ಞಾನಪೂರ್ಣಳು, ಸರ್ವಜ್ಞಳು. ಹಾಗಾದ್ರೆ ಅವಳಿಗೆ ಜ್ಞಾನ ಕೊಡೋದು ಅಂದ್ರೆ ಹಾಗಾದ್ರೆ ಅರ್ಥ ಅಂತ ಕೇಳಿದ್ರೆ, ಅದಕ್ಕೆ ಆಚಾರ್ಯರು ಜ್ಞಾನಸ್ಫೂರ್ತಿ ಎನ್ನುವ ಶಬ್ದವನ್ನ ಇಟ್ಟರು. ಜ್ಞಾನಸ್ಫೂರ್ತಿ ಅಂದ್ರೆ ಅರ್ಥ ಏನು? ಜ್ಞಾನ ಇದೆ, ಅದರ ಪ್ರಚುರ, ಸ್ಫೂರ್ತಿಯಿಂದ ಪ್ರಚುರ ಆಗುವಂಥದ್ದು ಅರ್ಥ. ಇರುವ ಜ್ಞಾನವೇ
ಅದು ಸ್ಫುರಣ ಆಗುವಂತಹದ್ದು. ಅದಕ್ಕೆ ಜ್ಞಾನ, ಲಕ್ಷ್ಮೀದೇವಿ ಜ್ಞಾನಪೂರ್ಣಳು, ಸರ್ವಜ್ಞಳಾದ ಕಾರಣ ಅವಳಲ್ಲಿ ಇದ್ದ ಜ್ಞಾನವೇ ಪ್ರಚುರವಾಗತ್ತೆ ಅನ್ನುವ ಅರ್ಥ ಬರಲಿ ಅನ್ನೋ ಕಾರಣಕ್ಕೋಸ್ಕರನೇ ಜ್ಞಾನ ಸ್ಫೂರ್ತಿ ಅಂತ ಅವರಿಟ್ಟರು. ಇಲ್ಲಿ ವಿಜ್ಞಾನದಾಯಕ, ಯಾರಿಗೆ ವೇದಪೀಠ ಅಂತ ಹೇಳಿದಾಗ ಲಕ್ಷ್ಮೀದೇವಿ ಅಂತ ಇಟ್ಕೊಂಡ್ರೆ, ಜ್ಞಾನದಾಯಕ ಅಂದ್ರೆ ಜ್ಞಾನ ಕೊಡ್ತಾನೆ ಅಂತ ಅರ್ಥ ಅಲ್ಲ. ವಿಜ್ಞಾನದಾಯಕ ಅದರ ಅರ್ಥ ವಿಶೇಷವಾದ ಜ್ಞಾನ. ಬಿ ಅನ್ನೋ ಶಬ್ದಕ್ಕಲ್ಲಿ ಪ್ರಚುರ, ಜ್ಞಾನವನ್ನ ವಿಶೇಷವನ್ನಾಗಿ, ಅರ್ಥಾತ್ ಇರುವ ಜ್ಞಾನವನ್ನ ವಿಶೇಷವನ್ನಾಗಿ ಮಾಡಿಸ್ತಾನೆ ನೋಡಿ ದಾಸರ ಅಭಿಪ್ರಾಯ. ಸೊ ಈ ರೀತಿ ಎರಡು ರೀತಿಯಲ್ಲೂ ನಾವು ಅನುಸಂಧಾನವನ್ನು ಮಾಡಬಹುದು. ವೇದಪೀಠ, ವಿರಿಂಚಿ ಭವ ಅಂತಲೂ ನಾವು ಪದಚ್ಛೇದ ಮಾಡ್ಕೊಂಡು ಅರ್ಥ ಮಾಡಬಹುದು. ವೇದಪೀಠ ಅಂದ್ರೆ ವೇದವ್ಯಾಸರೇ ಅಂತ ಅರ್ಥ, ಅಥವಾ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡಿ ಲಕ್ಷ್ಮೀದೇವಿಯಿಂದ ಮೊದಲಾದ ಎಲ್ಲರಿಗೂ ಕೂಡ ವಿಜ್ಞಾನದಾಯಕ ಅಂತ ನಾವು ಅರ್ಥ. ಅದಾದ್ಮೇಲೆ ಮುಂದೆ ಮೋದ ಚಿನ್ಮಯ ಗಾತ್ರ. ಮೋದ ಚಿನ್ಮಯ ಗಾತ್ರ ಏನು? ಮೋದ ಚಿನ್ಮಯ ಗಾತ್ರ ಅಂತ ಹೇಳಿದ್ರೆ, ಮೋದ ಅಂದ್ರೆ ಏನು ಗೊತ್ತಾ? ಆನಂದ ಅಂತ ಅರ್ಥ. ಮೋದ ಅಂದ್ರೆ ಆನಂದ, ಚಿತ್ತು ಅಂತಂದ್ರೆ ಜ್ಞಾನ ಅಂತ ಅರ್ಥ. ಮೋದ ಅಂದ್ರೆ ಆನಂದ, ಚಿತ್ತು ಅಂತಂದ್ರೆ ಜ್ಞಾನ ಅಂತ ಅರ್ಥ. ಗಾತ್ರ ಅಂದ್ರೆ ದೇಹ, ಶರೀರ ಅಂತ ಅರ್ಥ. ಸೊ ಮೋದ ಚಿನ್ಮಯ ಗಾತ್ರ ಅಂದ್ರೆ ಜ್ಞಾನಾನಂದವೇ ಶರೀರವಾಗಿ ಉಳ್ಳವನು ಅಂತ ಅರ್ಥ. ಜ್ಞಾನಾನಂದವೇ ಶರೀರವಾಗಿ ಉಳ್ಳವನು. ಈ ಪ್ರಾಕೃತ ದೇಹ ಅಲ್ಲ ಭಗವಂತನದ್ದು ಅಂತ ಹೇಳಿ ಹೊರಟಿದ್ದಾರೆ. ಅಪ್ರಾಕೃತವಾದ ಶರೀರ ಭಗವಂತನದ್ದು. ವೇದವ್ಯಾಸ ದೇವರನ್ನ ಒಬ್ಬ ಮನುಷ್ಯ, ಒಬ್ಬ ಋಷಿ ಸಾಮಾನ್ಯ ಅಂತ ತಿಳ್ಕೊಳ್ಬೇಡ್ರಿ. ವೇದವ್ಯಾಸ ದೇವರ ಶರೀರ ಎಂಥದ್ದು ಅಂದ್ರೆ ಜ್ಞಾನಾನಂದಮಯವಾದ ಶರೀರ. ಪಾಂಚಭೌತಿಕ ದೇಹ ಭಗವಂತನದ್ದಲ್ಲ, ಪ್ರಾಕೃತವಾದ ದೇಹ ಭಗವಂತನದ್ದಲ್ಲ, ಹೊರತು ಜ್ಞಾನಾನಂದವೇ ಶರೀರವಾಗಿ ಉಳ್ಳವನು ಅಂತ ಅರ್ಥ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ಪರಿಪೂರ್ಣವಾದಂತಹ ಜ್ಞಾನಾನಂದವಾದ ಶರೀರಮಯವಾದ ಸಚ್ಚಿದಾನಂದ ಆತ್ಮಕನಾಗಿದ್ದಾನೆ ಭಗವಂತ ಅನ್ನೋದನ್ನು ತಿಳಿಸುವ ಸಲುವಾಗಿ ವೇದವ್ಯಾಸ ದೇವರು ಸರ್ವಜ್ಞ ಮೂರ್ತಿಯಾದ ಭಗವಂತನೇ ಅನ್ನುವುದನ್ನ ಪ್ರತಿಯೊಂದು ಶಬ್ದದಿಂದಲೂ ಕೂಡ, ಯಾಕಂದ್ರೆ ಮೋದ ಚಿನ್ಮಯ ಗಾತ್ರ ಸಾಮಾನ್ಯರಿಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಪ್ರಾಕೃತನಾದ ಭಗವಂತನಿಗೆ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಆದ ಕಾರಣ ಮೋದ ಚಿನ್ಮಯ ಗಾತ್ರ ಅಂತ ಹೇಳಿದರೆ ಭಗವಂತನನ್ನ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಅದಾದ ಮೇಲೆ ಲೋಕ ಪವಿತ್ರ ಸುಚರಿತ್ರ. ನೋಡ್ರಿ, ಮೋದ ಚಿನ್ಮಯ ಗಾತ್ರ ಒಂದು ಶಬ್ದ, ಲೋಕ ಪವಿತ್ರ ಇನ್ನೊಂದು ಶಬ್ದ, ಸುಚರಿತ್ರ ಮತ್ತೊಂದು ಶಬ್ದ. ಹೀಗೂ ಹೇಳ್ಬೋದು, ಲೋಕ ಪವಿತ್ರ ಸುಚರಿತ್ರ ಒಂದು ಪದ, ಮೋದ ಚಿನ್ಮಯ ಗಾತ್ರ ಇನ್ನೊಂದು ಪದ, ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ, ಹೀಗೂ ಅನುಸಂಧಾನ ಮಾಡಬಹುದು. ಅದು ಹೇಗೆ ಅಂದರೆ ನಾಳೆ ನೋಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ರೋಚಮಹಂ ತೇನ ಪ್ರಿಯತಾಂ ಸರ್ವಗಣ ಸಂಪೂರ್ಣ ಸರ್ವದೋಷ ವಿಧಂತೆ